Hello everyone, welcome back to my channel. In this video we are going to discuss about important model questions from the lesson surface areas and volumes. So ಈ ಒಂದು ಲೆಸನ್ ಇಂದ ನಮಗೆ 5 ಮಾರ್ಕ್ಸ್ ಗೆ ಕಂಪಲ್ಸರಿ ಕ್ವೆಶ್ಚನ್ ಬರುತ್ತೆ ಪ್ಲಸ್ 1 ಮಾರ್ಕ್ಸ್ ಗೆ ಎನಿ ಒನ್ ಫಾರ್ಮುಲಾ ಟೋಟಲ್ ನಮಗೆ 6 ಮಾರ್ಕ್ಸ್ ಗೆ ಕವರ್ ಆಗುತ್ತೆ. ಸೊ ಇಲ್ಲಿ ನಾವು ಜಸ್ಟ್ ಮಾಡೆಲ್ ಕ್ವೆಶ್ಚನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಡಿಸ್ಕಸ್ ಮಾಡೋಣ. ಇಲ್ಲಿ ಬರುವಂತಹ ಕ್ವೆಶ್ಚನ್ಸ್ ಮೇನ್ ಎಕ್ಸಾಮಿನೇಷನ್ ಗೆ ಬರುತ್ತೆ ಅಂತ ಹೇಳೋಕೆ ಆಗೋದಿಲ್ಲ. These are just model questions. So ಇಲ್ಲಿ ನಮಗೆ ಕ್ವೆಶ್ಚನ್ ಯಾವ ಟೈಪ್ ಇರುತ್ತೆ ಅಂತ ಹೇಳಿದ್ರೆ ಈ ಒಂದು ಲೆಸನ್ ಇಂದ ನಮಗೆ 3 ಟೈಪ್ಸ್ ಆಫ್ ಕ್ವೆಶ್ಚನ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಯಾವುದು ಅಂತ ಹೇಳಿದ್ರೆ ಕಾಂಬಿನೇಷನ್ ಆಫ್ ಸಾಲಿಡ್ ಅಂತ ಹೇಳಿದ್ರೆ ಏನು ನಮಗೆ 2-3 ಸಾಲಿಡ್ಸ್ ಏನಾಗುತ್ತೆ ಕಂಬೈನ್ ಆಗಿಬಿಟ್ಟು ಒಂದು ಸಾಲಿಡ್ ಫಾರ್ಮೇಷನ್ ಆಗುತ್ತೆ. ಆ ಸಾಲಿಡ್ ಇಂದ ನಮಗೆ ವಾಲ್ಯೂಮ್ ಕೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಏರಿಯಾ ಕೇಳ್ಬೋದು. ಸೊ ಇದು ಇದರಲ್ಲಿ 2 ಟೈಪ್ಸ್ ಆಯಿತು. ಆ್ಯಂಡ್ ದೆನ್ ಫ್ರಸ್ಟಮ್ ಆಫ್ ಕೋನ್. ಸೊ ಫ್ರಸ್ಟಮ್ ಆಫ್ ಕೋನ್ ಕಾನ್ಸೆಪ್ಟ್ ಏನಿದೆ, ಈ ಕಾನ್ಸೆಪ್ಟಿಂದನೂ ಕೂಡ ಇದ್ರದ್ದು ನಮಗೆ ಏರಿಯಾ ಕೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ವಾಲ್ಯೂಮ್ ಕೇಳ್ಬೋದು, ಇಲ್ಲ ಎರಡು ಒಟ್ಟಿಗೆ ಕೇಳ್ಬೋದು. ಸೊ ಇದಿಷ್ಟು ಬಿಟ್ಟರೆ ನಮಗೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ದಟ್ ಈಸ್ ಏನು ಸಾಲಿಡ್ ಬರುತ್ತೆ. ಸೊ ಅದು ಮ್ಯಾಕ್ಸಿಮಮ್ ನಮಗೆ ಕೇಳೋದಿಲ್ಲ. ಸೊ ಇದಿಷ್ಟನ್ನು ನೀವು ಕಾನ್ಸಂಟ್ರೇಷನ್ ಕೊಟ್ಟರೆ ಸಾಕು. ಓಕೆ, ಸೊ ಫಸ್ಟು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೂ ಮುಂಚೆ ನಾವು ಫಾರ್ಮುಲಾಸ್ನ ಕಲ್ತಿರಬೇಕು. ಸೊ ಆಲ್ಮೋಸ್ಟ್ ಎಲ್ಲರೂ ಫಾರ್ಮುಲಾ ಕಲ್ತಿರ್ತೀರ ಅಂತ ತಿಳ್ಕೊಂಡಿದ್ದೀನಿ, ಆದರೂ ಒಂದ್ಸತಿ ಕ್ವಿಕ್ ರಿವೈಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನಿದೆ, ನೇಮ್ಸ್ ಆಫ್ ದಿ ಸಾಲಿಡ್ಸ್, ಫಿಗರ್ಸ್, ಕರ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ, ವಾಲ್ಯೂಮ್. ಸೊ ಇಲ್ಲಿ ಕರ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳಿದರೆ ಯಾವುದೇ ಒಂದು ಶೇಪ್ಸ್ ತೊಗೊಂಡ್ವಿ ಅಂತ ಹೇಳಿದರೆ ಅದರದ್ದು ಟಾಪ್ ಮತ್ತು ಬಾಟಮ್ ಬಿಟ್ಬಿಟ್ಟು ನಮಗೇನು ಉಳಿದಿರೋ 4 ಫೇಸ್ ಇರುತ್ತೆ ಅದನ್ನು ನಾವು ಕರ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳಿ ಕರಿತೀವಿ. ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದರೆ ಕಂಪ್ಲೀಟ್ ಏರಿಯಾನ ನಾವು ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ವಾಲ್ಯೂಮ್ ಅಂತ ಹೇಳಿದ್ರೆ ಎಷ್ಟು ಸ್ಪೇಸ್ ಅಕ್ಯುಪೈ ಮಾಡ್ಕೊಳ್ಳುತ್ತೆ ಆ ಒಂದು ಸಾಲಿಡ್, ಅದನ್ನು ನಾವು ವಾಲ್ಯೂಮ್ ಅಂತೇಳಿ ಕರಿತೀವಿ. ಓಕೆ, ಸೊ ಇಲ್ಲಿ ಫಸ್ಟು ಯಾವುದು ಕ್ಯೂಬಾಯ್ಡ್. ಸೊ ಕ್ಯೂಬಾಯ್ಡ್ ನಮಗೆ ನೋಡಲಿಕ್ಕೆ ಈ ರೀತಿ ಇರುತ್ತೆ. ಇದರದ್ದು ಕರ್ಡ್ ಸರ್ಫೇಸ್ ಏರಿಯಾ ಏನು 2h × L+B. ಸೊ ಇಲ್ಲಿ ನಾವು LSC ಅಂತ ಹೇಳಿ ಕರಿತೀವಿ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ of cuboid is 2h × L+B. Then total surface area 2 × LB plus BH plus HL ಅಥವಾ LH, and volume is LBH ಅಥವಾ ಇದನ್ನು ನಾವು ಈಸಿಯಾಗಿ ನಿಮಗೆ ಅರ್ಥ ಆಗಬೇಕು ಅಂದರೆ L × B × H. Then cube. So cube, this is cube, and ಇದ್ರದ್ದು lateral surface area 4a², total surface area 6a², and volume is a cube. Third shape is right circular cylinder or just cylinder ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ರೆ this is cylinder of base of radius r and height h. ಸೊ ಇದ್ರದ್ದು CSA ಕರ್ಡ್ ಸರ್ಫೇಸ್ ಏರಿಯಾ ನಮಗೇನು 2πRh. ಸೊ ಇಲ್ಲಿ ಪೈ ಅಂದರೆ ವ್ಯಾಲ್ಯೂ ಎಷ್ಟು 22/7. ಅದೇ ರೀತಿ ಟೋಟಲ್ ಸರ್ಫೇಸ್ ಏರಿಯಾ 2πr × r+h and ವಾಲ್ಯೂಮ್ is πr²h. ನೆಕ್ಸ್ಟು ರೈಟ್ ಸರ್ಕ್ಯುಲರ್ ಕೋನ್ ಆರ್ ಜಸ್ಟ್ ಕೋನ್ ಅಂತ ಹೇಳ್ತೀವಿ. ಸೊ ಕೋನ್ ಈ ರೀತಿ ಇರುತ್ತೆ. ಇಲ್ಲಿ ನಮಗೆ 2 ಟೈಪ್ ಆಫ್ ಹೈಟ್ ಬರುತ್ತೆ. ಒಂದು ಕಾಮನ್ ಹೈಟ್ ಅಂದರೆ ಸ್ಟ್ರೈಟ್ ಹೈಟು, ಇನ್ನೊಂದು ಸ್ಲ್ಯಾಂಟ್ ಹೈಟು. ಸ್ಟ್ರೈಟ್ ಹೈಟ್ನ ನಾವು ಹೆಚ್ಚಿಂದ ಡಿನೋಟ್ ಮಾಡ್ತೀವಿ, ಸ್ಲ್ಯಾಂಟ್ ಹೈಟ್ನ ಎಲ್ಲಿಂದ ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿ πRL ಇಟ್ ಈಸ್ ಅ ಕರ್ಡ್ ಸರ್ಫೇಸ್ ಏರಿಯಾ ಆಫ್ what cone, and πr × L+r it is a total surface area of cone, and volume is 1/3 πr²h. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಸಿಲಿಂಡರ್ದು πr²h and ಕೋನ್ ಇಂದು 1/3 πr²h. ಕೆಲವೊಂದ್ಸತಿ ನಮಗೆ ಎಕ್ಸಾಮಲ್ಲಿ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ಹೇಳಿದ್ರೆ, ವಾಟ್ ಈಸ್ ದ ರೇಷಿಯೋ ಆಫ್ ವಾಲ್ಯೂಮ್ ಆಫ್ ಸಿಲಿಂಡರ್ ಟು ವಾಲ್ಯೂಮ್ ಆಫ್ ಕೋನ್, ದಟ್ ಈಸ್ 1:3. ಅಂದರೆ ನಮಗೆ ವಾಲ್ಯೂಮ್ ಆಫ್ ಸಿಲಿಂಡರ್ 1 ಇತ್ತು ಅಂತ ಹೇಳಿದ್ರೆ ವಾಲ್ಯೂಮ್ ಆಫ್ ಕೋನ್ ಎಷ್ಟಿರುತ್ತೆ 3 ಟೈಮ್ಸ್ ಇರುತ್ತೆ. ಅಂದರೆ ಒಂದು ಸಿಲಿಂಡರಿಗೆ 3 ಕೋನ್ಸ್ ಹಾಕಿದ್ವಿ ಅಂತ ಹೇಳಿದ್ರೆ ನಮಗೆ ಈಕ್ವಲ್ ಆಗುತ್ತೆ. ಅದಕ್ಕೆ ವಾಲ್ಯೂಮ್ ಆಫ್ ಸಿಲಿಂಡರು πr²h, ಅದೇ ವಾಲ್ಯೂಮ್ ಆಫ್ ಕೋನು 1/3 πr²h. ಸೊ ಇಲ್ಲಿ ನಮಗೆ ಸ್ಲ್ಯಾಂಟ್ ಹೈಟ್ ಇದೆ. ಸ್ಲ್ಯಾಂಟ್ ಹೈಟ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ L = √h² + r². ಸೊ ಎರಡೂ ಕೇಸಸಲ್ಲೂ ನಮಗೆ ಏರಿಯಾ ಬಂದರೆ ಸ್ಲ್ಯಾಂಟ್ ಹೈಟ್ ಬೇಕು, ಅದೇ ನಮಗೆ ವಾಲ್ಯೂಮ್ ಬಂತು ಅಂತ ಹೇಳಿದ್ರೆ ಜಸ್ಟ್ ಹೈಟ್ ಬೇಕಾಗುತ್ತೆ. ಸೊ ಕೆಲವೊಂದು ಪ್ರಾಬ್ಲಮಲ್ಲಿ ಹೈಟ್ ಕೊಟ್ಟಿರ್ತಾರೆ, ಸ್ಲ್ಯಾಂಟ್ ಹೈಟ್ ಕೊಟ್ಟಿರಲ್ಲ, ಅವಾಗ ಏನು ಯೂಸ್ ಮಾಡ್ತೀವಿ ನಾವು L = √h² + r². ಸೊ ವಿಡಿಯೋದ ಕೊನೆವರೆಗೂ ನೋಡಿ, ಬಿಕಾಸ್ ನಾನಿಲ್ಲಿ ಜಸ್ಟ್ ಫಾರ್ಮುಲಾಸ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಇನ್ನು ಕಮಿಂಗ್ ಪೋರ್ಷನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ 10 to 12 ಪ್ರಾಬ್ಲಮ್ಸ್ ಆಫ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್. ಓಕೆ, ನೆಕ್ಸ್ಟು ಸ್ಪಿಯರ್. ಸೊ ಸ್ಪಿಯರ್ ಇಂದು ನಮಗೆ ಕರ್ಡ್ ಸರ್ಫೇಸ್ ಏರಿಯಾ ಆ್ಯಂಡ್ ಟೋಟಲ್ ಸರ್ಫೇಸ್ ಏರಿಯಾ ಎರಡೂ ಸೇಮ್ ಇರುತ್ತೆ, ದಟ್ ಈಸ್ 4πr² ಆ್ಯಂಡ್ ವಾಲ್ಯೂಮ್ ಈಸ್ 4/3 πr³. ದೆನ್ ಹೆಮಿಸ್ಪಿಯರ್ ಇಂದು ಕರ್ಡ್ ಸರ್ಫೇಸ್ ಏರಿಯಾ 2πr², ಟೋಟಲ್ ಸರ್ಫೇಸ್ ಏರಿಯಾ 3πr² ಆ್ಯಂಡ್ ವಾಲ್ಯೂಮ್ 2/3 πr³. ಇದ್ರ ಜೊತೆಗೆ ನಮಗೆ ಇನ್ನೊಂದು ಶೇಪ್ ಬರುತ್ತೆ, ದಟ್ ಈಸ್
ಫ್ರಸ್ಟಮ್ ಆಫ್ ಕೋನ್. ಸೊ ಫ್ರಸ್ಟಮ್ ಆಫ್ ಕೋನಿಂದು ಫಾರ್ಮುಲಾ ನಮಗೆ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಫಸ್ಟು ಕರ್ಡ್ ಸರ್ಫೇಸ್ ಏರಿಯಾ CSA ಆಫ್ ಫ್ರಸ್ಟಮ್ ಆಫ್ ಕೋನ್. ಸೊ ಇಲ್ಲಿ ಇದು ಕೂಡ ಫ್ರಸ್ಟಮ್ ಆಫ್ ಕೋನ್ ಅಂದ್ರೆ ಏನು, ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಕೋನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಮಗೆ ರೇಡಿಯಸ್ 2 ಬರುತ್ತೆ, R1 ಆ್ಯಂಡ್ R2. ಸೊ ಫಾರ್ಮುಲಾ ಹೇಗೆ ಬರಿತೀವಿ, ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಫ್ರಸ್ಟಮ್ ಆಫ್ ಕೋನ್ ಅಂತ ಹೇಳಿದ್ರೆ ಪೈ L ಇಂಟು R1 ಪ್ಲಸ್ R2. ದೆನ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಫ್ರಸ್ಟಮ್ ಆಫ್ ಕೋನ್ ಅಂತ ಹೇಳಿದ್ರೆ ಹೇಗೆ ಬರಿತೀವಿ, ಪೈ L ಇಂಟು R1 ಪ್ಲಸ್ R2 ಪ್ಲಸ್ ಪೈ ಇಂಟು R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್. ಸೊ ಇಲ್ಲಿ ನಮಗೆ ಸ್ಲ್ಯಾಂಟ್ ಹೆಟ್ ಇಲ್ಲಿ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ, L ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ R1 ಮೈನಸ್ R2 ಹೋಲ್ ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್. ದೆನ್ ವಾಲ್ಯೂಮ್ ಆಫ್ ಫ್ರಸ್ಟಮ್ ಆಫ್ ಕೋನ್ ಅಂತ ಹೇಳಿದ್ರೆ 1/3 ಪೈ H ಇಂಟು R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 ಇಂಟು R2. ಸೊ ದಿಸ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಫ್ರಸ್ಟಮ್ ಆಫ್ ಕೋನ್. ಸೊ ಕರ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್. ಸೊ ಇದಿಷ್ಟು ಫಾರ್ಮುಲಾಸ್ನ ನೀವು ನೆನ್ಪಿಟ್ಕೊಂಡ್ರಿ ಅಂತ ಹೇಳಿದ್ರೆ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಿಮಗೆ ಎಕ್ಸಾಮಲ್ಲಿ ಬೈ ಚಾನ್ಸ್ ಅಲ್ಲಿ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂಥೇಳಿ ಗೊತ್ತಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಅಲ್ಲಿ ಯಾವ ಶೇಪ್ಸ್ ಇದೆ ಆ ಶೇಪ್ಸ್ ರಿಲೇಟೆಡ್ಡು ಫಾರ್ಮುಲಾಸ್, ಸರ್ಫೇಸ್ ಏರಿಯಾ ಕೇಳಿದರೆ ಸರ್ಫೇಸ್ ಏರಿಯಾ ಫಾರ್ಮುಲಾ, ವಾಲ್ಯೂಮ್ ಕೇಳಿದರೆ ವಾಲ್ಯೂಮ್ ಫಾರ್ಮುಲಾ ಬರೆದು ಬಂದರೆ ಅಂತ ಹೇಳಿದರೆ ಅಟ್ಲೀಸ್ಟ್ ಯು ವಿಲ್ ಗೆಟ್ 1 or 1.5 ಮಾರ್ಕ್ಸ್. ಸೊ ಅದಕ್ಕೆ ಫಾರ್ಮುಲಾಸ್ನ ಕಲೀರಿ. ಸೊ ನಾವು ಕನ್ಸಿಡರ್ ಫಸ್ಟ್ ಎಕ್ಸಾಂಪಲ್ ಪ್ರಾಬ್ಲಮ್ ಏನಿದೆ, ಎ ಮೆಡಿಸಿನ್ ಕ್ಯಾಪ್ಸೂಲ್ ಇಸ್ ಇನ್ ದ ಶೇಪ್ ಆಫ್ ಎ ಸಿಲಿಂಡರ್ ವಿತ್ 2 hemispheres stuck to each other of its end. The length of the entire capsule is 14 mm and the diameter of the capsule is 5 mm. Find the surface area. ಸೊ ಈ ಒಂದು ಪ್ರಾಬ್ಲಮ್ ನಮಗೆ ನಿಮ್ಮ ಎಕ್ಸಸೈಸ್ ಪ್ರಾಬ್ಲಮಲ್ಲಿ ಇದೆ. ಓಕೆ, ಏನು ನಿಮ್ಮ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಲೆಸನ್ ಇದೆ, ಆ ಲೆಸನ್ನ ಎಕ್ಸಸೈಸ್ ಪ್ರಾಬ್ಲಮಲ್ಲಿ ಇದೆ. ಇದೇ ಥರ ಶೇಪಲ್ಲಿ ನಮಗೆ ಕ್ಯಾಪ್ಸೂಲ್ ಬದಲು ಬೇರೆ ಕೇಳ್ಬೋದು, ಟ್ಯಾಂಕರ್ ಅಂತ ಹೇಳಿ ಕೇಳ್ಬೋದು, ಅಥವಾ ಬೇರೆ ಏನಾದರೂ ಕೇಳ್ಬೋದು. ಈ ರೀತಿ ಬಂತು ಅಂತ ಹೇಳಿದರೆ ಇಲ್ಲಿ ನೋಡ್ರಿ ಏನಿದೆ, ದೇ ಹ್ಯಾವ್ ಗಿವನ್ ದ ಲೆಂತ್ ಆಫ್ ಎಂಟೈರ್ ಕ್ಯಾಪ್ಸೂಲ್, ದಟ್ ಈಸ್ ಇದಿಷ್ಟು ಎಷ್ಟಿದೆ 14 mm ಆ್ಯಂಡ್ ದ ಡಯಾಮೀಟರ್ ಆಫ್ ದ ಕ್ಯಾಪ್ಸೂಲ್ ಈಸ್ 5 mm. ನಮಗೆ ಟೋಟಲ್ ಆಗಿ 3 ಶೇಪ್ಸ್ ಇದೆ, ದಟ್ ಈಸ್ 1 2 3. ಯಾವ್ಯಾವ ಶೇಪ್ಸ್ ಇದೆ, ಸಿಲಿಂಡರ್, ಸೊ ದಿಸ್ ಈಸ್ ಸಿಲಿಂಡರ್, ಜೊತೆಗೆ ಈ ಕಡೆ ಒಂದು ಹೆಮಿಸ್ಪಿಯರ್ ಆ್ಯಂಡ್ ಈ ಕಡೆ ಒಂದು ಹೆಮಿಸ್ಪಿಯರ್. ಸೊ 1 ಸಿಲಿಂಡರ್ 2 ಹೆಮಿಸ್ಪಿಯರ್ ಸೇರಿ ಈ ಒಂದು ಕ್ಯಾಪ್ಸೂಲ್ ಫಾರ್ಮ್ ಆಗಿದೆ. ಸೊ ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು, ಫೈಂಡ್ ಸರ್ಫೇಸ್ ಏರಿಯಾ. ಸೊ ಸರ್ಫೇಸ್ ಏರಿಯಾ ಅಂತ ಹೇಳಿ ಯಾವುದೇ ಪ್ರಾಬ್ಲಮಲ್ಲಿ ಕೇಳಿದ್ರೆ ಅಂತ ಹೇಳಿದ್ರೆ ಅಲ್ಲಿ ಯಾವ ಶೇಪ್ಸ್ ಇರುತ್ತೆ, ಓಕೆ, ಅಲ್ಲಿ ಯಾವ ಶೇಪ್ಸ್ ಇರುತ್ತೆ ಅದರದ್ದು ಕರ್ಡ್ ಸರ್ಫೇಸ್ ಏರಿಯಾಸ್ನ ನೀವು ಪ್ಲಸ್ ಮಾಡಬೇಕು. ಸೊ ಇಲ್ಲಿ ಪ್ಲಸ್ ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ ಶೇಪ್ಸು ಆಚೆ ಜಾಯಿಂಟ್ ಆಗಿದ್ದಾಗ, ಅದೇ ನಮಗೆ ಶೇಪ್ಸು ಒಳಗಿದ್ದಾಗ ಸಬ್ಟ್ರಾಕ್ಷನ್ ಮಾಡ್ತೀವಿ. ಆ ಥರ ಪ್ರಾಬ್ಲಮ್ ಇನ್ನೊಂದು ಮಾಡ್ತೀನಿ ನಾನು. ಸೊ ಏನು ನಮಗೆ ಈ ರೀತಿ ಶೇಪ್ಸು ಆಚೆ ಫಾರ್ಮ್ ಆಗಿರುತ್ತೆ, ಸರ್ಫೇಸ್ ಏರಿಯಾ ಕೇಳಿದ್ರು ಅಂತ ಹೇಳಿದ್ರೆ ಅದ್ರ ಎಲ್ಲ ಶೇಪ್ಸಿಂದು ಕರ್ಡ್ ಸರ್ಫೇಸ್ ಏರಿಯಾನ ಜಸ್ಟು ಆ್ಯಡ್ ಮಾಡಿದ್ರೆ ನೀವು ಇಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಾವು ಇವಾಗ ಫಸ್ಟ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ತೊಗೋಬೇಕು ಅಂತ ಹೇಳಿದ್ರೆ ವಿ ನೀಡ್ ಹೆಚ್ ಆಫ್ ದಿ ಸಿಲಿಂಡರ್. ಬಟ್ ಇಲ್ಲಿ ನಮಗೆ ಟೋಟಲ್ ಹೈಟ್ ಆಫ್ ದಿ ಕ್ಯಾಪ್ಸೂಲ್ ಕೊಟ್ಟಿದ್ದಾರೆ. ಸೊ ಹೆಚ್ ಆಫ್ ದಿ ಸಿಲಿಂಡ್ರಿಕಲ್ ಪೋರ್ಷನ್ ಹೇಗೆ ಫೈಂಡ್ ಔಟ್ ಮಾಡ್ಕೊತೀರಾ ಅಂತ ಹೇಳಿದ್ರೆ ಬೈ ಸಬ್ಟ್ರಾಕ್ಟಿಂಗ್ ಹೈಟ್ ಆಫ್ ದಿ ಹೆಮಿಸ್ಪಿಯರ್ ಆ್ಯಂಡ್ ದಿಸ್ ಹೈಟ್ ಆಫ್ ದಿ ಹೆಮಿಸ್ಪಿಯರ್. ಈ ಎರಡು ಹೆಮಿಸ್ಪಿಯರ್ನ ಹೈಟ್ನ ಸಬ್ಟ್ರಾಕ್ಷನ್ ಮಾಡೋದ್ರಿಂದ. ಬಟ್ ಈ ಎರಡು ಹೈಟ್ ಆಫ್ ದಿ ಹೆಮಿಸ್ಪಿಯರ್ನ ಹೇಗೆ ಫೈಂಡ್ ಔಟ್ ಮಾಡ್ಕೊತೀರಾ, ಇಲ್ಲಿ ನಮಗೆ ಕೊಟ್ಟಿಲ್ಲ, ದೇ ಆರ್ ಜಸ್ಟ್ ಗಿವನ್ ಡಯಾಮೀಟರ್ ಆ್ಯಂಡ್ ಹೈಟ್ ಆಫ್ ಕ್ಯಾಪ್ಸೂಲ್. ಸೊ ಇಲ್ಲಿ ನೋಡಿ ಒಂದು ನೆನ್ಪಿಟ್ಕೊಳ್ರಿ, ಹೈಟ್ ಆಫ್ ದಿ ಹೆಮಿಸ್ಪಿಯರ್ ಆ್ಯಂಡ್ ರೇಡಿಯಸ್ ಆಫ್ ದಿ ಹೆಮಿಸ್ಪಿಯರ್ ಎರಡೂ ನಮಗೆ ಈಕ್ವಲ್ ಆಗಿರುತ್ತೆ. ಸೊ ದೇ ಹ್ಯಾವ್ ಗಿವನ್ ಡಯಾಮೀಟರ್. ಸೊ ಈ ಒಂದು ಡಯಾಮೀಟರ್ ಇಂದ ನಾವು ಫಸ್ಟು ರೇಡಿಯಸ್ ಫೈಂಡ್ ಔಟ್ ಮಾಡ್ಕೋಣ. ಸೊ ರೇಡಿಯಸ್ ಇಸ್ ನಥಿಂಗ್ ಬಟ್ ಹೈಟ್ ಆಫ್ ದಿ ಹೆಮಿಸ್ಪಿಯರ್. ಸೊ ಆಮೇಲೆ ಅವೆರಡ್ರದ್ದು ಹೈಟ್ಸ್ನ ಮೈನಸ್ ಮಾಡಿದ್ರೆ ನಮಗೆ ಟೋಟಲ್ ಹೈಟಿಂದ ವಿ ಗೆಟ್ ಹೈಟ್ ಆಫ್ ದಿ ಸಿಲಿಂಡರ್. ಓಕೆ, ಸೊ ಇಲ್ಲಿ ಫಸ್ಟು ಗಿವನ್ ಏನಾಗುತ್ತೆ ಅಂತ ಹೇಳಿದ್ರೆ ಡಿ ಈಸ್ ಈಕ್ವಲ್ಸ್ ಟು 5 mm. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಆರ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನಮಗೆ D/2, ದಟ್ ಈಸ್ 5/2 ವಿಚ್ ಈಸ್ ಈಕ್ವಲ್ಸ್ ಟು 2.5 mm. ಸೊ 5/2 ಅಂದರೆ 2.5 mm. ರೇಡಿಯಸ್ ಆಫ್ ಸಿಲಿಂಡರ್ ಆ್ಯಂಡ್ ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಎರಡು ಒಂದೇ ಇರೋದ್ರಿಂದ ಜಸ್ಟ್ ಇಲ್ಲಿ ಆರ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಬೈ ಚಾನ್ಸ್ ಬೇರೆ ಬೇರೆ ಇತ್ತು ಅಂತ ಹೇಳಿದ್ರೆ ಒಂದು R1 ಇನ್ನೊಂದು R2 ಅಂತ ಹೇಳಿ ತೊಗೊಳ್ತೀವಿ ಅಷ್ಟೇ. ಸೊ ಇವಾಗ ಹೈಟ್ ಆಫ್ ದಿ ಸಿಲಿಂಡರ್, ಹೈಟ್ ಆಫ್ ಸಿಲಿಂಡರ್ ಈಸ್ ಈಕ್ವಲ್ಸ್ ಟು ಹೈಟ್ ಆಫ್ ಕ್ಯಾಪ್ಸೂಲ್
capsule minus height of 2 hemisphere. So which is equals to height of entire capsule is 14 millimeter minus height of 2 hemisphere ಅಂತ ಹೇಳಿದ್ರೆ ಹೆಮಿಸ್ಪಿಯರ್ ಎಂದು ಹೈಟ್ ರೇಡಿಯಸ್ ಎಷ್ಟಿದೆ ನಮಗೆ 2.5 ಇಂಟು 2 ಹೆಮಿಸ್ಪಿಯರ್ ಇರೋದ್ರಿಂದ ಇಂಟು 2. ಸೊ ವಿಚ್ ಈಸ್ ಈಕ್ವಲ್ಸ್ ಟು 14 ಮೈನಸ್ 2.5 ಇಂಟು 2 ಅಂತ ಹೇಳಿದ್ರೆ 5. ಸೊ 14ಅಲ್ಲಿ 5 ಹೋದರೆ ಎಷ್ಟಾಗುತ್ತೆ ನಮಗೆ 9 millimeter. ಸೊ ಹೈಟ್ ಆಫ್ ಸಿಲಿಂಡರ್ ಎಷ್ಟು ನಮಗೆ 9 millimeter. ನಾವು ಹ್ಯಾವ್ ಟು ಫೈಂಡ್ ಅ ಸರ್ಫೇಸ್ ಏರಿಯಾ. ಸೊ ದಟ್ ಈಸ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ capsule. Total surface area of capsule is equals to, so I have told you here ಇಲ್ಲಿ ಏನಂತ ಹೇಳಿದ್ದೀನಿ ನಾನು, ಇಲ್ಲಿ ಯಾವ ಶೇಪ್ಸ್ ಇದೆ ಸರ್ಫೇಸ್ ಏರಿಯಾ ಬಂತು ಅಂತ ಹೇಳಿದ್ರೆ ಅದರದ್ದು ಕರ್ವ್ಡ್ ಸರ್ಫೇಸ್ ಏರಿಯಾನ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ 2 ಹೆಮಿಸ್ಪಿಯರ್. ಸೊ ಇಲ್ಲಿ ಫಾರ್ಮುಲಾ ಏನಾಗುತ್ತೆ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯಾಪ್ಸೂಲ್ ಇಸ್ ಈಕ್ವಲ್ಸ್ ಟು CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ 2 ಹೆಮಿಸ್ಪಿಯರ್. ಇಲ್ಲಿ ನಮಗೆ 2 ಹೆಮಿಸ್ಪಿಯರ್ ಇದೆ, ಸೊ ಅದಕ್ಕೆ 2 ಹೆಮಿಸ್ಪಿಯರ್ ತೊಗೊಂಡಿದ್ವಿ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಫಾರ್ಮುಲಾ ಏನು ನಮಗೆ 2πRH ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಈಸ್ 2πr². ಸೊ ಇಲ್ಲಿ 2 ಹೆಮಿಸ್ಪಿಯರ್ ಇರೋದ್ರಿಂದ 2 ಇಂಟು 2πr². ಸೊ ವಿಚ್ ಈಸ್ ಈಕ್ವಲ್ಸ್ ಟು, ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 2 ಇಂಟು ಪೈ ವ್ಯಾಲ್ಯೂ ಏನು 22/7 ಇಂಟು ರೇಡಿಯಸ್ ಈಸ್ 2.5 ಇಂಟು ಹೈಟ್ ಈಸ್ ನಮಗೆ ಹೈಟ್ ಆಫ್ ಸಿಲಿಂಡರ್ ಎಷ್ಟಿದೆ 9 ಪ್ಲಸ್ 2 2s 4 ಅಥವಾ 2 ಇಂಟು 2ನ ಹಾಗೆ ಇಟ್ಕೊಳ್ಳೋಣ, ಆಮೇಲೆ ಬೇಕಿದ್ರೆ ಸಿಂಪ್ಲಿಫೈ ಮಾಡೋಣ, ಇಂಟು ಪೈ ವ್ಯಾಲ್ಯೂ 22/7. ಸೊ ಇಲ್ಲಿ ರೇಡಿಯಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ನಾವು, ರೇಡಿಯಸ್ ಈಸ್ 2.5. ಸೊ ಇಲ್ಲಿ r² ಅಂದರೆ ಹೇಗೆ ಬರಿತೀವಿ, ಇಂಟು 2.5. ಇದನ್ನು ಸ್ಕ್ವೇರ್ ಬಂದರೆ ನೀವು ಬೇಕಾದ್ರೆ ಈ ರೀತಿ ಸ್ಪ್ಲಿಟ್ ಮಾಡಿ ಬರ್ಕೋಬೋದು, 2.5 ಇಂಟು 2.5. ಸೊ ಇಲ್ಲಿ ಪ್ಲಸ್ ಏನಿದೆ, ಪ್ಲಸ್ ಇತ್ತು ಅಂತ ಹೇಳಿದ್ರೆ ಇದು ಬೇರೆ ಟರ್ಮ್ ಆ್ಯಂಡ್ ಇದು ಬೇರೆ ಟರ್ಮ್. ಸೊ ಇಲ್ಲಿ ನೀವು ಡೈರೆಕ್ಟ್ ಕ್ಯಾನ್ಸಲೇಷನ್ ಮಾಡಬೇಕಂದ್ರೆ ಇದು ಇಷ್ಟರಲ್ಲೇ ಮಾಡ್ಕೊಬೇಕು ಆ್ಯಂಡ್ ಈ ಕಡೆನೂ ಕೂಡ ಇಷ್ಟರಲ್ಲೇ ಮಾಡ್ಕೊಬೇಕು. ಎರಡನ್ನೂ ನೀವು ಏನು ಡೈರೆಕ್ಟಾಗಿ ಕ್ಯಾನ್ಸಲೇಷನ್ ಮಾಡೋಕ್ಕೆ ಬರೋದಿಲ್ಲ. ಪೂರ್ತಿಯಾಗಿ ಸಿಂಪ್ಲಿಫಿಕೇಷನ್ ಮಾಡ್ಕೊಂಡ್ಮೇಲೆ ಎರಡನ್ನೂ ನೀವು ಕ್ಯಾನ್ಸಲೇಷನ್ ಮಾಡ್ಬೋದಾಗುತ್ತೆ. ಓಕೆ, ಸೊ ಇವಾಗ ಫಸ್ಟ್ ಟರ್ಮಲ್ಲಿ ಅಬ್ಸರ್ವ್ ಮಾಡಿದ್ವಿ ಅಂತ ಹೇಳಿದ್ರೆ ಡಿನಾಮಿನೇಟರಲ್ಲಿ 7 ಇದೆ. ಈ 7ಇಂದ ನ್ಯೂಮರೇಟರಲ್ಲಿರುವಂಥ ಯಾವುದಾದ್ರೂ ವ್ಯಾಲ್ಯೂ ಡಿವೈಡ್ ಆಗುತ್ತಾ ಅಂಥೇಳಿ ಚೆಕ್ ಮಾಡ್ತೀವಿ. ಸೊ ಇಲ್ಲಿ 2 ಇದೆ, 22 ಇದೆ, 2.5 ಇದೆ, 9 ಇದೆ. ಸೊ ಈ 4 ಟರ್ಮ್ಸು ನಂಬರ್ಸು ನಮಗೆ 7ಇಂದ ಡಿವೈಡ್ ಆಗೋದಿಲ್ಲ. ಸೊ ಇದನ್ನು ಹಾಗೆ ಇಟ್ಕೊಳ್ಳೋಣ. ಸೊ ಈ ಕಡೆನೂ ಅಬ್ಸರ್ವ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಡಿನಾಮಿನೇಟರಲ್ಲಿ 7 ಇದೆ. ಸೊ ಈ 7ಇಂದನೂ ಇಲ್ಲಿರುವಂತಹ ಯಾವುದೇ ಟರ್ಮ್ ನಮಗೆ ಡಿವೈಡ್ ಆಗೋದಿಲ್ಲ. ಸೊ ಈ ರೀತಿ ಇದ್ದಾಗ ನೀವು ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಈ ಎರಡೂ ಟರ್ಮ್ಸಲ್ಲೂ ಕಾಮನ್ ನಾವೇನು ತೆಗಿಬೋದು, ಇಲ್ಲೇನಿದೆ 2 ಇದೆ, ಇಲ್ಲೂ 2 ಇದೆ. ಸೊ ವಿ ಕ್ಯಾನ್ ಟೇಕ್ 2 ಆ್ಯಸ್ ಕಾಮನ್ ಇಂಟು ಮತ್ತೆ ಏನಕ್ಕೆ ತೆಗಿಬೋದು 22/7 22/7. ಸೊ 22/7ನ ಕಾಮನ್ ಆಗಿ ತೆಗಿಬೋದು. ಆ್ಯಂಡ್ ದೆನ್ ಇಲ್ಲೂ 2.5 ಇದೆ, ಇಲ್ಲೂ 2.5 ಇದೆ. ಸೊ ವಿ ಕ್ಯಾನ್ ಟೇಕ್ ಇಂಟು 2.5 ಆ್ಯಸ್ ಕಾಮನ್. ಸೊ ನೆಕ್ಸ್ಟ್ ಯಾವುದೇ ಟರ್ಮ್ ನಮಗೆ ಕಾಮನ್ ತೆಗಿಯೋಕ್ಕೆ ಬರಲ್ಲ. ಸೊ ಇವಾಗ ಇದಿಷ್ಟು ಕಾಮನ್ ತಗೊಂಡ್ಮೇಲೆ ಬ್ರ್ಯಾಕೆಟ್ ಓಪನ್ ಮಾಡ್ಕೊತೀವಿ. ಸೊ ಇಲ್ಲಿ ನಾವೇನು ತೆಗ್ದೀವಿ 2 22/7 2.5 ಈ 3 ಟರ್ಮ್ಸ್ನ ಕಾಮನ್ ತೆಗೆದಿದ್ದೀವಿ. ಇಲ್ಲಿ ಏನು ಉಳಿದಿದೆ 9 ಪ್ಲಸ್, ಸೊ ಇಲ್ಲಿ 1 2ನ ಕಾಮನ್ ತೆಗೆದಿದ್ದೀವಿ, ಇನ್ನೊಂದು 2 ಹಾಗೆ ಇದೆ. ಸೊ 2 22/7 ಕಾಮನ್ ತೆಗೆದಿದ್ದೀವಿ. ಸೊ ಇದನ್ನು ಬಿಡೋಣ. 2.5ನೂ ಕಾಮನ್ ತೆಗೆದಿದ್ದೀವಿ, ಇಲ್ಲ ಇನ್ನೂ ಒಂದು 2.5 ಇದೆ. ಸೊ ಇಂಟು 2.5. ಇಲ್ಲಿ ಕ್ಯಾನ್ಸಲೇಷನ್ ಆದರೆ ಕಾಮನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಕ್ಯಾನ್ಸಲೇಷನ್ ಆಗಲಿಲ್ಲ ಅಂದರೆ ಮಾತ್ರ ಈ ರೀತಿ ಏನು ಕಾಮನ್ ತಗೊಳ್ಳೋಣ. ಸೊ ಇವಾಗ ಇಲ್ಲಿ ನೋಡಿ 2 ಇಂಟು 2.5. ಸೊ ವಿ ನೋ ದ ವ್ಯಾಲ್ಯೂ ಆಫ್ 2 ಇಂಟು 2.5. 2.5 ಎಷ್ಟಾಗುತ್ತೆ 5 ಇಂಟು 22/7. ಸೊ ಈ ಕಡೆ ಬ್ರ್ಯಾಕೆಟಲ್ಲೂ ಹಾಗೆ ಸಿಂಪ್ಲಿಫೈ ಮಾಡ್ಕೊಂಡು ತೊಗೋಣ. 9 ಪ್ಲಸ್, ಸೊ ಇಲ್ಲಿ ಫಸ್ಟು ಮಲ್ಟಿಪ್ಲಿಕೇಶನ್ ಮಾಡ್ಕೊಬೇಕು, ಆಮೇಲೆ ಪ್ಲಸ್ ಮಾಡಬೇಕಾಗುತ್ತೆ. ಸೊ ಇಲ್ಲೂ ಕೂಡ 2 ಇಂಟು 2.5 ಎಷ್ಟಾಗುತ್ತೆ ನಮಗೆ 5. ಸೊ ಇವಾಗ ವಿಚ್ ಈಸ್ ಈಕ್ವಲ್ಸ್ ಟು 5 ಇಂಟು 22 ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 5 2s 10 0 1 ಕ್ಯಾರಿ, 5 2s 10 ಪ್ಲಸ್ 1 11/7. ಸೊ ಈ ಕಡೆ 9 ಪ್ಲಸ್ 5 ಎಷ್ಟಾಗುತ್ತೆ ನಮಗೆ 14. ಸೊ ಈ ಒಂದು 14 ನಮಗೆ 7ಇಂದ ಡಿವೈಡ್ ಆಗುತ್ತೆ. ಸೊ 7 1s 7 2s ವಿಚ್ ಈಸ್ ಈಕ್ವಲ್ಸ್ ಟು 110 ಇಂಟು 2. ಸೊ ವಿಚ್ ಈಸ್ ಈಕ್ವಲ್ಸ್ ಟು 2 0s 0 2 1s 2 2 1s 2 220. ಸೊ ಇಲ್ಲಿ ನಮಗೆ ಎಲ್ಲ
ಟರ್ಮ್ಸು ಯಾವುದ್ರಲ್ಲಿದೆ, ಮಿಲಿಮೀಟರಲ್ಲಿದೆ. ಸೊ ಇದು ಕೂಡ ನಮಗೇನು ಬರುತ್ತೆ, ಮಿಲಿಮೀಟರ್ ಸ್ಕ್ವೇರ್. ಸೊ ಇಲ್ಲೇನಾಗುತ್ತೆ, ಸರ್ಫೇಸ್ ಏರಿಯಾ ಆಫ್ ಕ್ಯಾಪ್ಸೂಲ್ ಈಸ್ ಈಕ್ವಲ್ಸ್ ಟು 220 ಮಿಲಿಮೀಟರ್ ಸ್ಕ್ವೇರ್. ಸೊ ವಾಲ್ಯೂಮ್ ಕೇಳಿದ್ರು ಅಂತ ಹೇಳಿದ್ರೆ ಅಲ್ಲೇನು ಯೂನಿಟ್ ಇರುತ್ತೆ, ಅದರದ್ದು ಕ್ಯೂಬ್ ಆಗುತ್ತೆ. ಅದೇ ನಮಗೆ ಏರಿಯಾ ಕೇಳಿದ್ರು ಅಂತ ಹೇಳಿದ್ರೆ ದಟ್ ಮೇ ಬಿ ಕರ್ಡ್ ಸರ್ಫೇಸ್ ಏರಿಯಾ ಆರ್ ಟೋಟಲ್ ಸರ್ಫೇಸ್ ಏರಿಯಾ ಯೂನಿಟು ಸ್ಕ್ವೇರ್ ಬರುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ಸೆಕೆಂಡ್ ಒನ್ನು. ಎ ಸಿಲಿಂಡ್ರಿಕಲ್ ವೆಸಲ್ ಆಫ್ ಬೇಸ್ 28 cm is filled with some quantity of water. A metallic solid sphere of radius 7 cm is completely immersed in the vessel so that no water expels from the vessel. Find the height of the water level raised in the vessel. Use pi is equals to 22/7. So ಇದು diagram they have given. ಸೊ ಇಲ್ಲಿ cylindrical vessel of base 28 cm. ಸೊ ಇದು ಬೇಸ್ ಇಂದು ರೇಡಿಯಸ್ ಡಯಾಮೀಟರ್ ವಿ ಡೋಂಟ್ ನೋ. ಸೊ ಇಲ್ಲಿ ಜಸ್ಟ್ ಡಯಾಮೀಟರ್ ಅಂತ ಹೇಳಿ ತಗೋಣ, ಅಥವಾ ರೇಡಿಯಸ್ ಕೊಟ್ಟಿದ್ರೆ ನೀವು ಪ್ರಾಬ್ಲಮಲ್ಲಿ ರೇಡಿಯಸ್ ಅಂತ ಹೇಳಿ ತೊಗೊಳ್ರಿ, ಡಯಾಮೀಟರ್ ಕೊಟ್ಟಿದ್ರೆ ಡಯಾಮೀಟರ್ ತೊಗೊಳ್ಳಿ. ಇಲ್ಲಿ ನಮಗೆ ಎರಡು ಏನು ಮೆನ್ಷನ್ ಮಾಡಿಲ್ಲ, ಸೊ ನಾನು ಇದನ್ನು ಡಯಾಮೀಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಸೊ ಲೆಟ್ ಡಿ ಇಸ್ ಈಕ್ವಲ್ಸ್ ಟು 28 ಸೆಂಟಿಮೀಟರ್. ಸೊ ಇದು ಡಿ ಇಸ್ ಈಕ್ವಲ್ಸ್ ಟು 28 ಸೆಂಟಿಮೀಟರ್ ಅಂತ ಆಯಿತು ಅಂತ ಹೇಳಿದ್ರೆ ರೇಡಿಯಸ್ ಎಷ್ಟಾಗುತ್ತೆ ಇದ್ರದ್ದು, ರೇಡಿಯಸ್ ಸಿಲಿಂಡರ್ ದಟ್ ಈಸ್ R1. ಬಿಕಾಸ್ ಇಲ್ಲಿ ನಮಗೆ ಎರಡರದ್ದು ರೇಡಿಯಸ್ ಡಿಫ್ರೆಂಟ್ ಬರುತ್ತೆ. ಸೊ ಅದಕ್ಕೆ ರೇಡಿಯಸ್ ಆಫ್ ಸಿಲಿಂಡರ್ನ R1 ಅಂತ ಹೇಳಿ ತೊಗೊಳ್ತೀನಿ. ದಟ್ ಈಸ್ D ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ಸ್ ಟು 28 ಡಿವೈಡೆಡ್ ಬೈ 2. ಸೊ ವಿಚ್ ಈಸ್ ಈಕ್ವಲ್ಸ್ ಟು 2 1s 2 4s, that is 14 centimeter. Radius of cylinder is 14 centimeter and they have given radius of sphere. So radius of sphere that is R2 is equals to 7 centimeter. So ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು, ಫೈಂಡ್ ದ ಹೈಟ್ ಆಫ್ ದಿ ವಾಟರ್ ಲೆವೆಲ್ ರೈಸ್ಡ್. ಸೊ ಅಂದರೆ ವಾಟರ್ ಎಷ್ಟು ರೈಸ್ ಆಗಿದೆ ಅದ್ರದ್ದು ಹೈಟ್ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಫಸ್ಟಿಗೆ ನಮಗೆ ಏನಂತ ಹೇಳಿದ್ರೆ ಇಲ್ಲಿವರೆಗೂ ವಾಟರ್ ಇದೆ ಅಂಥೇಳಿ ಅಸಂಪ್ಷನ್ ಮಾಡ್ಕೊಳ್ಳೋಣ. ನಾವು ಸ್ಪಿಯರ್ ಬಾಲ್ ಹಾಕಿದ್ಮೇಲೆ ವಾಟರ್ ಇಷ್ಟು ರೈಸ್ ಆಗಿದೆ ಅಂಥೇಳಿ ಅಸಂಪ್ಷನ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದಿಷ್ಟು ನಮಗೇನು ಪೋರ್ಷನ್ ಇದೆ, ಸೊ ಇಟ್ಸ್ ಇನ್ ದ ಫಾರ್ಮ್ ಆಫ್, ನಮಗಿದು ಯಾವ ಫಾರ್ಮಲ್ಲಿ ಇದೆ ಅಂತ ಹೇಳಿದ್ರೆ ಇಟ್ಸ್ ಇನ್ ದ ಫಾರ್ಮ್ ಆಫ್ ಸಿಲಿಂಡರ್. ಸೊ ಇದಿಷ್ಟು ನಮಗೆ ಹೈಟ್ ಆಫ್ ದಿ ವಾಟರ್ ರೈಸ್ಡ್ ಲೆವೆಲ್ ಆಫ್ ವಾಟರ್ ಅಂಥೇಳಿ ಕನ್ಸಿಡರ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಇದಿಷ್ಟು ವಾಟರು ಆ್ಯಂಡ್ ಈ ಸ್ಪಿಯರ್ ಎರಡರದ್ದು ವಾಲ್ಯೂಮು ನಮಗೆ ಸೇಮ್ ಇರುತ್ತೆ. ಬಿಕಾಸ್ ನಮಗೆ ಸ್ಪಿಯರ್ನ ವಾಲ್ಯೂಮ್ ಎಷ್ಟಿರುತ್ತೋ ಅಷ್ಟೇ ಅಮೌಂಟ್ ಆಫ್ ವಾಟರು ರೈಸ್ ಆಗುತ್ತೆ, ಹೌದಾ. ಸೊ ಅದಕ್ಕೆ ಇಲ್ಲೇನು, ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಈಸ್ ನಥಿಂಗ್ ಬಟ್ ದಿ ವಾಲ್ಯೂಮ್ ಆಫ್ ದಿ ವಾಟರ್ ಲೆವೆಲ್ ರೈಸ್ಡ್ ವಿಚ್ ಈಸ್ ನಥಿಂಗ್ ಬಟ್ ದಿ ವಾಲ್ಯೂಮ್ ಆಫ್ ದಿ ವಾಟರ್ ಸಿಲಿಂಡರ್. ಸೊ ಇದು ನಮಗೆ ಸಿಲಿಂಡರ್ ಶೇಪ್ ಇರೋದ್ರಿಂದ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ತೊಗೊಳ್ತೀವಿ ಆ್ಯಂಡ್ ದಿಸ್ ಈಸ್ ಹೈಟ್. ಸೊ ಇಲ್ಲಿ ರೇಡಿಯಸ್ ಏನು ನಮಗೆ ಚೇಂಜ್ ಆಗೋದಿಲ್ಲ ಬಿಕಾಸ್ ರೇಡಿಯಸ್ ಸೇಮೇ ಇರುತ್ತೆ. ಇದಿಷ್ಟೇ ಪಾರ್ಟಲ್ಲಿ ನಮಗೆ ಈ ರೀತಿ ಸಿಲಿಂಡರು ಫಾರ್ಮ್ ಆಗಿರುತ್ತೆ. ಸೊ ಈ ಸಿಲಿಂಡರಿಂದು ನಮಗೆ ರೇಡಿಯಸ್ಸು ಆ್ಯಕ್ಚುಯಲ್ ಸಿಲಿಂಡರ್ದು ಏನಿರುತ್ತೆ ರೇಡಿಯಸ್ ಅದೇ ಥರ ಇರುತ್ತೆ. ಓಕೆ, ಸೊ ಇಲ್ಲಿ ಲೆಟ್ ಹೆಚ್ ಬಿ ದ ಹೈಟ್ ಆಫ್ ವಾಟರ್ ಲೆವೆಲ್ ರೈಸ್ಡ್. ಲೆಟ್ ಹೆಚ್ ಬಿ ದ ವಾಟರ್ ಲೆವೆಲ್ ರೈಸ್ಡ್. ಸೊ ಇವಾಗ ಇದೇನಾಗುತ್ತೆ ಅಂತ ಹೇಳಿದ್ರೆ, ನಾವು ವಾಲ್ಯೂಮ್ ಆಫ್ ರೈಸ್ಡ್ ವಾಟರ್ is equals to volume of sphere. So ಇಲ್ಲಿ ವಾಲ್ಯೂಮ್ ಆಫ್ ರೈಸ್ಡ್ ವಾಟರ್ ಇಸ್ ನಥಿಂಗ್ ಬಟ್ ದಿ ವಾಲ್ಯೂಮ್ ಆಫ್ ಸಿಲಿಂಡರ್. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನು, ಪೈ ಆರ್ ಸ್ಕ್ವೇರ್ ಹೆಚ್. ಸೊ ಇಲ್ಲಿ ರೇಡಿಯಸ್ ಆಫ್ ಸಿಲಿಂಡರ್ ನಾವೇನಂತ ತೊಗೊಂಡಿದ್ದೀವಿ, R1 ಅಂತ ತೊಗೊಂಡಿದ್ದೀವಿ. ಸೊ ಪೈ R1 ಸ್ಕ್ವೇರ್ ಹೆಚ್ ಈಸ್ ಈಕ್ವಲ್ಸ್ ಟು ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನು, 4/3 ಪೈ ಆರ್ ಕ್ಯೂಬ್. ಸೊ ಇಲ್ಲಿ ರೇಡಿಯಸ್ ಆಫ್ ಸಿಲಿಂಡರ್ನ ಏನಂತ ತೊಗೊಂಡಿದ್ದೀವಿ ನಾವು, R2 ಅಂತೇಳಿ ತೊಗೊಂಡಿದ್ದೀವಿ. ಸೊ 4/3 ಪೈ ಆರ್ 2 ಕ್ಯೂಬ್. ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿದ್ವಿ ಅಂತ ಹೇಳಿದ್ರೆ ಪೈ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ R1 ಎಷ್ಟಾಗುತ್ತೆ ನಮಗೆ, 14 ಮೀಟರ್. ಸೊ R1 ಈಸ್ 14 ಮೀಟರ್, ದಟ್ ಈಸ್ 14 × 14. ನೆಕ್ಸ್ಟ್
ಇಂಟು ಹೆಚ್, ಹೈಟ್ ವಿ ಡೋಂಟ್ ನೋ, ಹಾಗೆ ಇಟ್ಕೊಳ್ಳೋಣ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 4/3 R2 ಕ್ಯೂಬ್ ಅಂತ ಹೇಳಿದ್ರೆ ನಮಗೇನು ಬರುತ್ತೆ, R2 ಈಸ್ ರೇಡಿಯಸ್ ಆಫ್ ಸ್ಪಿಯರ್ ದಟ್ ಈಸ್ 7 ಸೆಂಟಿಮೀಟರ್. ಸೊ ಇಂಟು 7, ಸೊ 7 ಕ್ಯೂಬ್ ಇರೋದ್ರಿಂದ ಇದನ್ನು ಹೇಗೆ ಬರಿತೀವಿ, 7 ಇಂಟು 7 ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ 7 ಕ್ಯೂಬ್ ಅಂತೇಳಿ ಬರ್ಕೊಂಡು ವ್ಯಾಲ್ಯೂನ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಬೋದಾಗುತ್ತೆ. ಸೊ ನಮಗೆ ಇಲ್ಲಿ ಹೆಚ್ಚು ಅಷ್ಟೇ ಬೇಕು, ಹೆಚ್ಚು ಇದನ್ನು ಹಾಗೆ ಇಟ್ಕೊಳ್ತೀನಿ. 4/3 ಇಂಟು 7 ಇಂಟು 7 ಇದನ್ನು ಹಾಗೆ ಇಟ್ಕೊಳ್ಳೋಣ, ಹೇಳ್ತೀನಿ ಯಾಕೆ ಅಂತೇಳಿ. ಸೊ ಇಲ್ಲಿ 14 ಇಂಟು 14 ಇದೆ, ಎರಡೂ ನಮಗೆ ಇಂಟು ಅಲ್ಲಿದೆ, ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಆಲ್ರೆಡಿ 3 ಇರೋದ್ರಿಂದ 3 ಇಂಟು 14 ಇಂಟು 14. ಸೊ ಇವಾಗ ಇಲ್ಲಿ ಹೆಚ್ಚಬೇಕು, ಸಿಂಪ್ಲಿಫಿಕೇಶನ್ ಮಾಡ್ತಾರೆ ಏನಾಗುತ್ತೆ, 7 1 7 2 ಅಗೇನ್ 7 1 7 2 2 1 2 2 4 ಅಗೇನ್ 2 1 2 1 ಕ್ಯಾನ್ಸಲ್. ಸೊ ಇಲ್ಲೇನು ಉಳಿತು ನಮಗೆ 7/3 ಉಳಿತು, ಇಲ್ಲಿ 7 ಉಳಿತು, ಇಲ್ಲಿ 3 ಉಳಿತು. ಇಲ್ಲಿ ಕ್ಯಾನ್ಸಲೇಷನ್ನು ನಿಮಗೆ ಯಾವುದು ಕ್ಯಾನ್ಸಲ್ ಆಗುತ್ತೋ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಲಾಸ್ಟಿಗೆ ಉಳಿದಿರೋ ಟರ್ಮ್ಸ್ನ ಬರ್ಕೊಂಡ್ರೆ ಸಾಕು. ಸೊ ಇವಾಗ 7/3, ಸೊ 7ನ 3ಇಂದ ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, 3 2 6. ಸೊ 7ಅಲ್ಲಿ 6 ಹೋದರೆ ಎಷ್ಟು, 1.0, 3 3 9. ಸೊ 10 - 9 ಈಸ್ 1, ಅಗೇನ್ 0 ಕಟ್ಕೊಂಡ್ವಿ ಅಂದರೆ 3 3 9. ಸೊ ನೀವು ಎಷ್ಟೇ ಸಿಂಪ್ಲಿಫೈ ಮಾಡಿದ್ರು ನಮಗೆ ಇಷ್ಟೇ ಆನ್ಸರ್ ಬರ್ತಾ ಹೋಗುತ್ತೆ. ಸೊ 2.33 ಸೆಂಟಿಮೀಟರ್ ಅಪ್ರಾಕ್ಸಿಮೇಟ್ಲಿ ಹೈಟ್ ಆಫ್ ದಿ ವಾಟರ್ ಲೆವೆಲ್ ರೈಸ್ಡ್ ಈಸ್ 2.33 ಸೆಂಟಿಮೀಟರ್. ನೆಕ್ಸ್ಟ್ third one, a wooden toy is in the shape of a cylinder with a cone attached to one end and a hemisphere attached to other end as shown in the figure. All of them are of the same radius 1.5 centimeter. The total height of the toy is 7 centimeter and height of the cone is 2 centimeter. Calculate the volume of the toy. ಇದಂತೂ ಡೈರೆಕ್ಟ್ ಕ್ವಶನ್ನು ಈಸಿಯಾಗಿ ಮಾಡ್ಬೋದು. ಏರಿಯಾ ಅಂತ ಹೇಳಿ ಕೇಳಿದರೆ ನಾವೇನು ಆ್ಯಡ್ ಮಾಡಬೇಕು, ಅಲ್ಲಿರುವಂಥ ಎಲ್ಲ ಶೇಪಿಂದು ಕರ್ಡ್ ಸರ್ಫೇಸ್ ಏರಿಯಾನ ಆ್ಯಡ್ ಮಾಡಬೇಕು. ಅದೇ ನಮಗೆ ವಾಲ್ಯೂಮ್ ಅಂತ ಕೇಳಿದ್ರು ಅಂತ ಹೇಳಿದ್ರೆ ಡೈರೆಕ್ಟ್ ವಾಲ್ಯೂಮನ್ನು ನಾವು ಆ್ಯಡ್ ಮಾಡ್ತೀವಿ. ಸೊ ಅಲ್ಲಿರುವಂಥ ಎಲ್ಲ ಶೇಪ್ಸಿಂದು ವಾಲ್ಯೂಮ್ಸ್ನ ಆ್ಯಡ್ ಮಾಡ್ತೀವಿ. ಅದು ನಮಗೇನು ಶೇಪ್ಸಿಂದ ಆಚೆ ಇದೆ. ಅದೇ ಒಳಗಡೆ ಇದ್ದರೆ ನಾವೇನು ಮಾಡ್ತೀವಿ, ಕರ್ಡ್ ಸರ್ಫೇಸ್ ಏರಿಯಾ ಆಗಲಿ ವಾಲ್ಯೂಮ್ ಆಗಲಿ ಅದನ್ನು ಸಬ್ಟ್ರಾಕ್ಷನ್ ಮಾಡ್ತೀವಿ. ಓಕೆ, ಸೊ ಇವಾಗ ದೇ ಹ್ಯಾವ್ ಗಿವನ್ ರೇಡಿಯಸ್ ಆಫ್ ಆಲ್ ದ 3 ಶೇಪ್ಸ್. ಈ 3 ಶೇಪಿಂದು ರೇಡಿಯಸ್ ಎಷ್ಟು, R is equals to 1.5 ಸೆಂಟಿಮೀಟರ್ ಆ್ಯಂಡ್ ದ ಹೈಟ್ ಆಫ್ ದಿ ಟೋಟಲ್ ಲೆಂತ್ ಆಫ್ ದಿ ಟಾಯ್ ದಟ್ ಈಸ್ ಟೋಟಲ್ ಲೆಂತ್ ಆಫ್ ದಿ ಟಾಯ್ ಅಂದರೆ ಈ ಪೂರ್ತಿ ಟಾಯ್ದು ಲೆಂತ್ ಎಷ್ಟಾಗುತ್ತೆ, ಟೋಟಲ್ length of toy is equals to 7 centimeter and the height of the cone. So cone ಇಂದ ಅಷ್ಟೇ height ಎಷ್ಟಿದೆ ನಮಗೆ 2 centimeter. So height of cone is equals to 2 centimeter. So here we need height of the cylinder. So height of the cylinder ನಮಗೆ ಬೇಕು. So height of the cylinder ನಾವು ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ತೀವಿ, total height they have given, height of cone they have given, and I have told you that radius of hemisphere is nothing but the height of the hemisphere. So ಇಲ್ಲಿ height of the hemisphere ಕೂಡ ಗೊತ್ತಿದೆ. ಸೊ ಟೋಟಲ್ ಹೈಟಲ್ಲಿ height of hemisphere and height of cone ನ ಸಬ್ಟ್ರಾಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ we get height of the cylinder. ಸೊ ಇಲ್ಲಿ height of cone ನ ನಾವು h1 ಅಂತ ಹೇಳಿ ತಗೋಣ. then height of cylinder that is h2 is equals to total height minus height of cone minus height of hemisphere. ಸೊ ಇವಾಗ ಇದನ್ನು ಸಬ್ಟ್ರಾಕ್ಟ್ ಮಾಡಿದ್ವಿ, ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿದ್ರೆ ಟೋಟಲ್ ಹೈಟ್ ಎಷ್ಟಿದೆ ನಮಗೆ 7 ಸೆಂಟಿಮೀಟರ್ ಮೈನಸ್ ಹೈಟ್ ಆಫ್ ಕೋನ್ ಎಷ್ಟಿದೆ 2 ಸೆಂಟಿಮೀಟರ್ ಮೈನಸ್ ಹೈಟ್ ಆಫ್ ಹೆಮಿಸ್ಪಿಯರ್ ಎಷ್ಟಿದೆ 1.5 ಸೆಂಟಿಮೀಟರ್. ಸೊ ಇಲ್ಲಿ ಫಸ್ಟು ಸಬ್ಟ್ರಾಕ್ಷನ್ ಮಾಡ್ಕೋಣ. ದಟ್ ಈಸ್ 7 - 2 - 1.5 ಎರಡು ನಮಗೆ ಮೈನಸ್ ಇರೋದ್ರಿಂದ ವಿ ಹ್ಯಾವ್ ಟು ಆ್ಯಡ್ 2 + 1.5 ಅಂದರೆ 2 + 1.5 0.5 ಹಾಗೆ 0.2 + 1 3. ಸೊ -3.5. ಸೊ ಇಲ್ಲಿ ಸೇಮ್ ಸೈನ್ ಇರೋದ್ರಿಂದ ವಿ ಹ್ಯಾವ್ ಟು ಆ್ಯಡ್ ಆದಮೇಲೆ ಅಲ್ಲಿ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ನ ಹಾಗೆ ಬರ್ಕೊಳ್ತೀವಿ. ಸೊ ಇವಾಗ 7 - 3.5ನ ಸಬ್ಟ್ರಾಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ 7 - 3.5. ಸೊ ಇಲ್ಲಿ 7.0 ಇರುತ್ತೆ ಏನಿಲ್ಲ ಅಂದರೂ. ಸೊ 0ಅಲ್ಲಿ 5 ಹೋಗಲ್ಲ, ಅಗೇನ್ ವಿ ಟೇಕ್ ಕ್ಯಾರಿ, ಇಲ್ಲಿ 6 ಆಗುತ್ತೆ, 10 ಆಗುತ್ತೆ, 10ಅಲ್ಲಿ 5 ಹೋದರೆ 5, 6ಅಲ್ಲಿ 3 ಹೋದರೆ 3, ದಟ್ ಈಸ್ 3.5.
3.5 centimeter. So that is height of the cylinder. So what we have to find here? Volume of the toy. So volume of toy is equals to, so ಈ ಟಾಯ್ ಅಲ್ಲಿ ನಮಗೆ ಯಾವ ಶೇಪ್ ಇದೆ? ಕೋನ್, ಸಿಲಿಂಡರ್ ಆ್ಯಂಡ್ ಹೆಮಿಸ್ಪಿಯರ್ ಈ ಮೂರದ್ದು ನಾವು ವಾಲ್ಯೂಮ್ನ ಇವಾಗ ಏನು ಮಾಡಬೇಕು? ಆ್ಯಡ್ ಮಾಡಿದ್ರೆ ವಿ ಗೆಟ್ ವಾಲ್ಯೂಮ್ ಆಫ್ ಟಾಯ್, ದಟ್ ಈಸ್ ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ಸೊ ಇವಾಗ ಫಾರ್ಮುಲಾಸ್ ಬರ್ಕೊಂಡ್ರೆ ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನು? 1/3 πr² h. ಸೊ ಇಲ್ಲಿ ರೇಡಿಯಸ್ ಸೇಮ್ ಇದೆ ಬಟ್ ಹೈಟ್ ಡಿಫ್ರೆಂಟ್ ಇದೆ, ಸೊ ಇದನ್ನು H1 ಅಂತೇಳಿ ತೊಗೋಣ. ದೆನ್ ವಾಲ್ಯೂಮ್ ಆಫ್ ಸಿಲಿಂಡರ್ ಈಸ್ πr² h2 ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರು ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಈಸ್ 2/3 πr³. ಸೊ ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, ಆಮೇಲೆ ನಾವು ಕಾಮನ್ ತೊಗೊಳ್ಳೋಣ. ಕ್ಯಾನ್ಸಲೇಷನ್ ಆಗಲಿಲ್ಲ ಅಂದರೆ ಕಾಮನ್ ತೊಗೊಳ್ಳಿ, ಫಸ್ಟಿಗೆ ಕಾಮನ್ ತೊಗೊಬೇಡಿ. ಸೊ ಇವಾಗ 1/3 ಇಂಟು ಪೈ ವ್ಯಾಲ್ಯೂ ಏನು? 22/7 ಇಂಟು ರೇಡಿಯಸ್. ಸೊ ಎಲ್ಲದ್ರದ್ದು ರೇಡಿಯಸ್ಸು ಸೇಮ್ ಇದೆ, ದಟ್ ಈಸ್ ನಮಗೆ ಎಷ್ಟಿದೆ? ರೇಡಿಯಸ್ ಈಸು 1.5 ಸೆಂಟಿಮೀಟರ್. ಸೊ ಇಂಟು 1.5 ಇಂಟು 1.5 ಇಂಟು H1 ಅಂತ ಹೇಳಿದ್ರೆ ಎಷ್ಟಿದೆ? ಹೈಟ್ ಆಫ್ ದಿ ಕೋನ್. ಸೊ ಹೈಟ್ ಆಫ್ ಕೋನ್ ಈಸ್ 2 ಸೆಂಟಿಮೀಟರ್. ಸೊ ಹೈಟ್ ಆಫ್ ಕೋನ್ ಈಸ್ 2. ಸೊ ಇದು ವಾಲ್ಯೂಮ್ ಆಫ್ ಕೋನ್ದು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಪ್ಲಸ್ ಇವಾಗ ವಾಲ್ಯೂಮ್ ಆಫ್ ಸಿಲಿಂಡರಿಂದು ಏನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಅವಾಗ ಏನಂತೆ 22/7 ಇಂಟು ಆರ್ ಅಂತ ಹೇಳಿದ್ರೆ 1.5. ಸೊ ದಟ್ ಈಸ್ R² ಅಂದರೆ 1.5 ಇಂಟು 1.5 ಇಂಟು H2 ಅಂತ ಹೇಳಿದ್ರೆ ಹೈಟ್ ಆಫ್ ದಿ ಸಿಲಿಂಡರ್ ಜಸ್ಟ್ ಫೈಂಡ್ ಔಟ್ ಮಾಡಿದ್ವಿ, ದಟ್ ಈಸ್ 3.5. ಸೊ ಇಂಟು 3.5 ಪ್ಲಸ್ ನೆಕ್ಸ್ಟ್ ಲೈನಲ್ಲಿ ಬರ್ಕೊತೀನಿ. ನೀವು ಒಂದೇ ಲೈನಲ್ಲಿ ಆದಷ್ಟು ಬರೆಯೋಕ್ಕೆ ಟ್ರೈ ಮಾಡಿ. ಸೊ 2/3 ಇಂಟು ಪೈ ವ್ಯಾಲ್ಯೂ 22/7 ಇಂಟು ಅಂತ ಹೇಳಿದ್ರೆ 1.5 ಇಂಟು 1.5 ಇಂಟು 1.5. ಸೊ ಇವಾಗ ಇಲ್ಲಿ ನಮಗೆ 3 ಟರ್ಮ್ಸ್ ಇದೆ. ಸೊ 3 ಟರ್ಮ್ಸಿಂದು ಯಾವುದ್ಯಾವುದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ನೋಡ್ಕೊಂಡು ತೊಗೋಣ. ಸೊ ಇವಾಗ ಇಲ್ಲಿ 15 ಇದೆ, ಇಲ್ಲಿ 3 ಇದೆ. ಸೊ 1.5 ಇದೆ, 3 ಇದೆ. ಸೊ ಇಲ್ಲಿ ಪಾಯಿಂಟ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 15 ಆಗುತ್ತೆ. ಸೊ ದಟ್ ಈಸ್ 3 1s 3 5s 15. ಬಟ್ ಇಲ್ಲಿ 1.5 ಇರೋದ್ರಿಂದ ಏನಾಗುತ್ತೆ? 0.5. ಸೊ ಇದಿಷ್ಟು ಬಿಟ್ಟರೆ ನಮಗೆ ಇಲ್ಲೇನು ಕ್ಯಾನ್ಸಲೇಷನ್ ಆಗೋದಿಲ್ಲ. ಸೊ ಇದೇನಾಗುತ್ತೆ? 0.5. ಇದಿಷ್ಟು ಬಿಟ್ಟರೆ ಯಾವುದು ಕ್ಯಾನ್ಸಲೇಷನ್ ಆಗೋದಿಲ್ಲ. ಸೊ ಇಲ್ಲೇನು ಬರ್ಕೊಳ್ಳೋಣ ಅಂತ ಹೇಳಿದ್ರೆ 22 ಇಂಟು 0.5 ಇಂಟು 1.5 ಇಂಟು 2. 1.5 2s ಎಷ್ಟಾಗುತ್ತೆ ನಮಗೆ? 3. ಸೊ ಇದು ಫಸ್ಟ್ ಟರ್ಮಿಂದು ಸಿಂಪ್ಲಿಫಿಕೇಷನ್ ಆಯಿತು. ಇನ್ನೂ ಇದೆ, ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡ್ಕೊಳ್ಳೋಣ. ಓಕೆ, ಒಂದೊಂದೇ ಸ್ಟೆಪ್ ಮಾಡ್ಕೊಂಡು ತಗೋಣ. ಸೊ ಈ ಒಂದು ಸ್ಟೆಪ್ಪಲ್ಲಿ ಇಲ್ಲಿ ನೋಡಿ 7 ಇದೆ ಡಿವೈಡೆಡ್ ಬೈ ಅಲ್ಲಿ ಡಿನಾಮಿನೇಟರಲ್ಲಿ. ನ್ಯೂಮರೇಟರಲ್ಲಿ 22 ಇದೆ, ಅದು ಡಿವೈಡ್ ಆಗಲ್ಲ. 1.5 ದಟ್ ಈಸ್ 15 ನಮಗೆ ಟೇಬಲ್ಸ್ ಬರೋದಿಲ್ಲ. ಇಲ್ಲಿ 3.5 ಅಂದರೆ 35 ಹೋಗುತ್ತೆ, ದಟ್ ಈಸ್ 7 1s 7 5s 35. ಸೊ 0.5. ಸೊ ಇದು ಕೂಡ ಎಷ್ಟಾಗುತ್ತೆ ನಮಗೆ? 0.5 ಆಗುತ್ತೆ. ಸೊ ಇವಾಗ ಇದನ್ನು ಬರ್ಕೊಂಡ್ವಿ ಅಂತ ಹೇಳಿದ್ರೆ ಏನಾಗುತ್ತೆ? 22 ಇಂಟು 1.5 ಇಂಟು 1.5 ಇಂಟು 0.5. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಸಾಲ್ವ್ ಇಟ್ ಇನ್ ಓನ್ಲಿ ಒನ್ ಸ್ಟೆಪ್. ಇದೇ ಸ್ಟೆಪ್ಪಲ್ಲಿ ನೀವು ಎಲ್ಲದನ್ನು ಮಲ್ಟಿಪ್ಲೈ ಮಾಡಿ ಬರ್ಕೋಬೋದು. ಸೊ ನಾನು ನಿಮಗೆ ಇಲ್ಲಿ ಗೊತ್ತಾಗಲಿ ಅಂತ ಹೇಳೋದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಓಕೆ, ಸೊ ಇವಾಗ ಅಗೇನ್ ಪ್ಲಸ್. ಸೊ 3 ಇಂದ 1.5 ಹೋಗುತ್ತೆ, ದಟ್ ಈಸ್ 3 1s 3 0.5s 3 5s 15. ಸೊ 0.5 ಆಗುತ್ತೆ. ಸೊ ಇಲ್ಲಿ 0.5 ಇಂಟು 2 ಅಂತ ಹೇಳಿದ್ರೆ 3 ಇಂಟು 22 ಇಂಟು 1.5 ಇಂಟು 1.5. ಓಕೆ, ಸೊ ಇವಾಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ತಾ ಹೋಗೋಣ. ಒಂದೊಂದೇ ಸಿಂಪ್ಲಿಫೈ ಮಾಡೋಣ. ಫಸ್ಟು 0.5 ಇಂಟು 3 ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಫಸ್ಟು 22 3s 3 2s 6 3 2s 6 ಇಂಟು 0.5 ಪ್ಲಸ್ ಇವಾಗ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಏನಾಗುತ್ತೆ? 1.5 ಇಂಟು 1.5 15 ಇಂಟು 15 ಪಾಯಿಂಟ್ ಇಲ್ಲ ಅಂಥೇಳಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ? 5 5s 25 5 2 ಕ್ಯಾರಿ 5 1s 5 5 ಪ್ಲಸ್ 2 7 ಪ್ಲಸ್ 1 5s 5 1 1s 1. ಸೊ 5 7 ಪ್ಲಸ್ 5 ಎಷ್ಟಾಗುತ್ತೆ ನಮಗೆ? 12 ಪ್ಲಸ್ 1 2 225. ಬಟ್ ಇಲ್ಲಿ ಪಾಯಿಂಟ್, ಇಲ್ಲೂ ನಮಗೆ ಪಾಯಿಂಟ್ ಇದೆ, ಇಲ್ಲೂ ಪಾಯಿಂಟ್ ಇದೆ. ಸೊ ಇಲ್ಲಿ 2 ಪಾಯಿಂಟ್ಸ್ ಬರುತ್ತೆ.
1 ಡಿಜಿಟ್ ಆದಮೇಲೆ ಪಾಯಿಂಟು, ಇಲ್ಲಿ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ. ಸೊ ಅದಕ್ಕೆ ಈ ಕಡೆ ಟೋಟಲ್ 2 ಡಿಜಿಟ್ ಆದಮೇಲೆ ಆನ್ಸರಲ್ಲಿ 1 2. ಸೊ ದಟ್ ಈಸ್ 2.25 ಇದು ಇರಲಿ. ಅದ್ರ ಜೊತೆಗೆ 22 ಇಂಟು 0.5 ಇದನ್ನು ಮಾಡ್ಕೊಂಬಿಡೋಣ. 22 ಇಂಟು 0.5 ಮಲ್ಟಿಪ್ಲೈ ಮಾಡಿದ್ರೆ 5 2 ಝ 10 0 1 ಕ್ಯಾರಿ 5 2 ಝ 10 ಪ್ಲಸ್ 1 11 ದೆನ್ 0 2 ಝ 0 0 2 ಝ 0. ಸೊ ಇದು ಆ್ಯಡ್ ಮಾಡಿದ್ರೆ ಏನಾಗುತ್ತೆ 0 1 ಪ್ಲಸ್ 0 ಈಸ್ 1 1 ಪ್ಲಸ್ 0 ಈಸ್ 1. ಸೊ ಇಲ್ಲಿ ಪಾಯಿಂಟ್ ಆದಮೇಲೆ ಒಂದೇ ಡಿಜಿಟ್ ಇರುತ್ತೆ ನಮಗೆ. ಸೊ ಟೋಟಲ್ ಎಷ್ಟಾಗುತ್ತೆ 11 ಆಗುತ್ತೆ. ಸೊ ಪ್ಲಸ್ 22 ಇಂಟು 0.5 ಈಸ್ 11 ಇಂಟು 1.5 ಇಂಟು 1.5 ಎಷ್ಟಾಗುತ್ತೆ ನಮಗೆ 2.25. ಸೊ ಇದನ್ನು ನಿಮಗೆ ರಫ್ ವರ್ಕಿಗೆ ಸ್ಪೇಸ್ ಕೊಟ್ಟಿರ್ತಾರೆ, ಅಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನಾವು ಯಾವುದೇ ರೀತಿಯಾದಂತಹ ಕ್ಯಾಲ್ಸಿಯಲ್ಲಿ ನಮಗೆ ತಗೊಂಡು ಹೋಗಲಿಕ್ಕೆ ಏನು ಅವಕಾಶ ಇರೋದಿಲ್ಲ. ಸೊ ಅದಕ್ಕೆ ಇದು ಮಲ್ಟಿಪ್ಲಿಕೇಶನ್ಸು ಡೆಸಿಮಲ್ಸ್ ಬಂದಾಗ ಹೇಗೆ ಮಾಡೋದು, ಡಿವಿಷನ್ಸ್ ಹೇಗೆ ಮಾಡೋದು ಅಂಥೇಳಿ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಸೊ ಇದು ಬೇಸಿಕ್ ಬಂತು ಅಂತ ಹೇಳಿದ್ರೆ ನೀವು ಈಸಿಯಾಗಿ ಮಾಡ್ಬೋದು. ಸೊ ಇವಾಗ ಪ್ಲಸ್ಸು 3 ಇಂಟು 22 3 2 ಝ 6 3 2 ಝ 6 ಅಗೇನ್ ಇಂಟು 1.5 ಇಂಟು 1.5 ಇವಾಗೇನು ಜಸ್ಟ್ ಮಾಡಿದ್ವಿ. 1.5 ಇಂಟು 1.5 ಎಷ್ಟು 2.25. ಸೊ ಇವಾಗ ಸೇಮ್ 66 ಇಂಟು 0.5. ಸೊ ಇಲ್ಲಿ ಇನ್ನೊಂದು ಟ್ರಿಕ್ ನಿಮಗೆ ಹೇಳ್ಕೊಡ್ತೀನಿ. 0.5 ಬಂತು ಅಂತ ಹೇಳಿದ್ರೆ ಆಫ್. ಓಕೆ, ಸೊ ಆಫ್ ಅಂತ ಹೇಳಿದ್ರೆ 66ನ ಆಫ್ ಎಷ್ಟಾಗುತ್ತೆ ನಮಗೆ 33. ನೀವು ಬೇಕಿದ್ರೆ 66 ಇಂಟು 0.5 ಮಲ್ಟಿಪ್ಲೈ ಮಾಡಿ ನೋಡಿ, ಆನ್ಸರು 33ನೇ ಬರುತ್ತೆ. ಸೊ ಇಂಟು 0.5 ಅಂಥೇಳಿ ನಿಮಗೆ ಎಲ್ಲೇ ಬಂದರೂ ಅಲ್ಲಿ ಡೈರೆಕ್ಟ್ ನಮಗೆ ಇನ್ನೊಂದು ನಂಬರ್ ಯಾವುದಿರುತ್ತೆ ಅದ್ರ ಆಫ್ ಬರೆದು ಬಿಡ್ರಿ. ಸೊ ದಟ್ ಈಸ್ ದ ಆನ್ಸರ್. ಸುಮ್ಮನೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಕೂತ್ಕೊಂಬೇಡಿ. ಸೊ ಇಲ್ಲಿ 2 ಪ್ಲಸ್ ಆಗಿದೆ, ಈ ರೀತಿ ನಮಗೆ 2 ಪ್ಲಸ್ ಬರಬಾರ್ದು, ಮಿಸ್ಸಾಗಿ ಬಂದಿದೆ. ಪ್ಲಸ್ 11 ಇಂಟು 2.25. ಸೊ ಇವಾಗ ಮಲ್ಟಿಪ್ಲೈ ಮಾಡಿದ್ರೆ 11 5 ಝ 55 5 ಕ್ಯಾರಿ 11 2 ಝ 22 22 ಪ್ಲಸ್ 5 27 ಅಗೇನ್ 2 ಕ್ಯಾರಿ 11 2 ಝ 22 22 ಪ್ಲಸ್ 2 ಅಂತ ಹೇಳಿದ್ರೆ 24. ಸೊ ಇಲ್ಲಿ ಪಾಯಿಂಟ್ ಆದಮೇಲೆ 2 ಡಿಜಿಟು. ಸೊ 2 ಡಿಜಿಟ್ ಆದಮೇಲೆ ಪಾಯಿಂಟು 24.75 ಪ್ಲಸ್ ಅಗೇನ್ 66 ಇಂಟು 2.5. ಸೊ ಇಲ್ಲಿ ಡೈರೆಕ್ಟ್ ಮಾಡೋಕ್ಕಾಗಲ್ಲ ಬಿಕಾಸ್ 66 ಇದೆ, ಇಲ್ಲಿ 11 ಇತ್ತು, 11 ಟೇಬಲ್ಸ್ ಬರೋದ್ರಿಂದ ಮಾಡಿದ್ವಿ. 66 ಇಂಟು 2.25 ಅಂತ ಹೇಳಿದ್ರೆ 148.5. ನೆಕ್ಸ್ಟು ಇದು ಮೂರನ್ನು ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ ವಿ ಗೆಟ್ ಆನ್ಸರ್ 206.75 is the answer. To fourth one, a milk tank is in the shape of a cylinder with hemispheres of same radii attached to both ends of it as shown in the figure. If the total height of the tank is 6 meter and the radius is 1 meter, calculate the maximum quantity of milk filled in the tank in liters. So ಇಲ್ಲಿ ನಮಗೆ quantity, volume, capacity, how much it can be filled, how much it can be hold, how much we need to empty. ಸೊ ಈ ರೀತಿ ವರ್ಡ್ಸ್ ಬಂತು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಫೈಂಡ್ ವಾಲ್ಯೂಮ್. ಏರಿಯಾ ಅಂತ ಬಂತು ಅಂತ ಹೇಳಿದ್ರೆ ಡೈರೆಕ್ಟ್ ನಮಗೆ ಏರಿಯಾ ಅಂತ ಬರುತ್ತೆ, ಇಲ್ಲ ಕೆಲವೊಂದು ಸತಿ ಹೌ ಮಚ್ ಇಟ್ ವಿಲ್ ಕಾಸ್ಟ್ ಟು ಪೇಂಟ್ ಆ ರೀತಿ ಕೇಳ್ತಾರೆ. ಸೊ ವಾಲ್ಯೂಮ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಈ ವರ್ಡ್ಸ್ ಕೀ ವರ್ಡ್ಸ್ ನೆನ್ಪಿಟ್ಕೊಳ್ರಿ. ಕ್ವಾಂಟಿಟಿ, ವಾಲ್ಯೂಮ್, ಕೆಪಾಸಿಟಿ, ಫಿಲ್, ಹೋಲ್ಡ್, ಎಂಟಿ. ಸೊ ಇದಿಷ್ಟು ಏನು ನಮಗೆ ಕೀವರ್ಡ್ಸ್ ಬಂತು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಫೈಂಡ್ ವಾಲ್ಯೂಮ್. ಸೊ ದೇ ಹ್ಯಾವ್ ಗಿವನ್ ಎ ಮಿಲ್ಕ್ ಟ್ಯಾಂಕ್ ವಿಚ್ ಈಸ್ ಇನ್ ದ ಶೇಪ್ ಆಫ್ ಎ ಸಿಲಿಂಡರ್ ಆಫ್ ವಿಚ್ is in the shape of a cylinder. ಸೊ ಈ ಸಿಲಿಂಡರ್ನ ಎರಡೂ ಸೈಡ್ ನಮಗೇನು 2 ಹೆಮಿಸ್ಪಿಯರ್ಸು ಅಟ್ಯಾಚ್ ಆಗಿದೆ. ಸೊ ಈ ಟೋಟಲ್ ಸಿಲಿಂಡರ್ದು ಅಂದರೆ ಟೋಟಲ್ ಮಿಲ್ಕ್ ಟ್ಯಾಂಕಿಂದು ಹೈಟ್ ದೇ ಹ್ಯಾವ್ ಗಿವನ್, ದಟ್ ಈಸ್ ಹೈಟ್ ಆಫ್ ದಿ ಟ್ಯಾಂಕ್ ಈಸ್ 6 ಮೀಟರ್. ಟೋಟಲ್ ಹೈಟ್ ಎಷ್ಟಾಗುತ್ತೆ 6 ಮೀಟರ್ ಆ್ಯಂಡ್ ದ ರೇಡಿಯಸ್ ಈಸ್ ಎಷ್ಟು ನಮಗೆ 1 ಮೀಟರ್. ಸೊ ರೇಡಿಯಸ್ಸು 1 ಮೀಟರ್ ಅಂತ ಹೇಳಿದ್ರೆ ಏನಾಗುತ್ತೆ ನಮಗೆ ಹೈಟ್ ಆಫ್ ದಿ ಹೆಮಿಸ್ಪಿಯರ್ ಕೂಡ 1 ಮೀಟರ್ ಆಗುತ್ತೆ, ಈ ಕಡೆನೂ 1 ಮೀಟರ್ ಆಗುತ್ತೆ. ಸೊ ದೆನ್ ವಿ ಹ್ಯಾವ್ ಟು ಫೈಂಡ್ ಹೈಟ್ ಆಫ್ ದಿ ಸಿಲಿಂಡರ್. ಸೊ ಇದಿಷ್ಟು ಪಾರ್ಟ್ ಏನಾಗುತ್ತೆ ಟೋಟಲ್ ಹೈಟ್ ದಟ್ ಈಸ್ 6 ಮೈನಸ್ ಹೈಟ್ ಆಫ್ 2 ಹೆಮಿಸ್ಪಿಯರ್ ಅಂದರೆ 1 + 1 2 ದಟ್ ಈಸ್ 6 - 2 ಈಸ್ 4 ಮೀಟರ್ ನಮಗೇನಾಗುತ್ತೆ ಹೈಟ್ ಆಫ್ ದಿ ಸಿಲಿಂಡರ್ ಆಗುತ್ತೆ. ಸೊ ಇದಾದಮೇಲೆ ವಿ ಹ್ಯಾವ್ ಟು ಫೈಂಡ್ ಕ್ವಾಂಟಿಟಿ ಆಫ್ ದ ಮಿಲ್ಕ್ ವಿಚ್ ಈಸ್ ನಥಿಂಗ್ ಬಟ್ ದಿ ವಾಲ್ಯೂಮ್ ಆಫ್ ದಿಸ್ ಸಾಲಿಡ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಇಲ್ಲಿ ನಮಗೆ ಯಾವ್ಯಾವ ಶೇಪ್ಸ್ ಇದೆ, ಸಿಲಿಂಡರ್ ಇದೆ, 2 ಹೆಮಿಸ್ಪಿಯರ್ ಇದೆ. ಸೊ ವಾಲ್ಯೂಮ್ ಆಫ್ ದಿಸ್ ಟ್ಯಾಂಕ್ ದಟ್ ಈಸ್ maximum quantity of the milk can be filled in the tank is equals to volume of cylinder
ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಆ್ಯಂಡ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಅಥವಾ ವಾಲ್ಯೂಮ್ ಆಫ್ 2 ಹೆಮಿಸ್ಪಿಯರ್ ಅಂತ ಹೇಳಿ ತೊಗೊಳ್ತೀವಿ. ಓಕೆ, ಸೊ ಇಲ್ಲಿ ಫಸ್ಟು ಗಿವನ್ ಬರ್ಕೊಳ್ಳೋಣ. ಸೊ ಗಿವನ್ ಟೋಟಲ್ ಹೈಟ್ ಆಫ್ ಮಿಲ್ಕ್ ಟ್ಯಾಂಕ್ ಇಸ್ ಈಕ್ವಲ್ಸ್ ಟು ಎಷ್ಟಿದೆ ನಮಗೆ 6 ಮೀಟರ್ ಆ್ಯಂಡ್ ರೇಡಿಯಸ್ r is equals to 1 meter. So height of cylinder that is h is equals to total height minus height of 2 hemisphere. So here total height is 6 meter minus 2 hemisphere idre 2 into radius is 1, so which is equals to 6 minus 2 ones are 2, which is equals to 4 meter is the height of the cylinder. So now we have to find the volume of cylinder, that is maximum quantity of the milk that can be filled in the tank. So illi baritivi maximum quantity of milk filled in tank is equals to volume of cylinder plus volume of 2 hemisphere. So ಇಲ್ಲಿ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನು, ಪೈ ಆರ್ ಸ್ಕ್ವೇರ್ ಹೆಚ್ ಪ್ಲಸ್ ವಾಲ್ಯೂಮ್ ಆಫ್ 2 ಹೆಮಿಸ್ಪಿಯರ್ ಅಂದರೆ 2 ಹೆಮಿಸ್ಪಿಯರ್ ಅಂದರೆ 2 ಇಂಟು ಹೆಮಿಸ್ಪಿಯರ್ ಅಂದರೆ 2/3 ಇಂಟು ಪೈ ಆರ್ ಕ್ಯೂಬ್. ಸೊ ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲೇನಾಗುತ್ತೆ, ಪೈ ಅಂದರೆ ಎಷ್ಟು 22/7 ಇಂಟು ರೇಡಿಯಸ್ ಈಸ್ ಹೌ ಮಚ್, ಸೊ ರೇಡಿಯಸ್ ಈಸ್ 1 ಮೀಟರ್, so into 1 into 1 into height of the cylinder that is 4, so into 4 plus 2 into 2/3 into pi value is 22/7 into r cube ಅಂತ ಹೇಳಿದ್ರೆ 1 into 1 into 1. ಸೊ ಇವಾಗ ಇಲ್ಲಿ ನೋಡಿ, ಇಲ್ಲಿ 7 ಇಂದ ಯಾವುದೇ ಕ್ಯಾನ್ಸಲೇಷನ್ ಆಗೋದಿಲ್ಲ, ಇಲ್ಲೂ ಕೂಡ 7 ಇಂದ ಯಾವುದೇ ಕ್ಯಾನ್ಸಲೇಷನ್ ಆಗೋದಿಲ್ಲ. ಸೊ ಇಲ್ಲಿ ಪ್ಲಸ್ ಸಪ್ರೇಟ್ ಟರ್ಮ್ ಅಂತ ಹೇಳಿದರೆ ಯಾವುದೇ ಕ್ಯಾನ್ಸಲೇಷನ್ ಆಗೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, 22/7ನ ಕಾಮನ್ ತೊಗೊಳ್ತೀನಿ. ಸೊ ಇವಾಗ 1 1 ಎಷ್ಟಾಗುತ್ತೆ, 1 ಆಗುತ್ತೆ, 1 into 4 is 4 ಪ್ಲಸ್ ಇಲ್ಲೇನು ಉಳಿಯುತ್ತೆ 2 into 2 ದಟ್ ಈಸ್ 2 2s are 4 ಡಿವೈಡೆಡ್ ಬೈ 3, ಇಲ್ಲಿ 3 ಹಾಗಿರುತ್ತೆ, 1 into 1 into 1 is 1, ಸೊ 1 into ಎನಿಥಿಂಗ್ ಸೇಮ್ ಆನ್ಸರ್ ಬರುತ್ತೆ, ದಟ್ ಈಸ್ 4/3 ಹಾಗೆ ಇಡ್ತೀವಿ. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ 22/7, ಸೊ ಇಲ್ಲಿ 4 ಪ್ಲಸ್ 4/3, ಇಲ್ಲಿ ಕೆಳಗಡೆ ಏನಿಲ್ಲ ಅಂದರೂ 1 ಇರುತ್ತೆ. ಸೊ ಈ ರೀತಿ ಇದ್ದಾಗ ಏನು ಮಾಡ್ತೀವಿ, ಬೇಸ್ನ ಮಲ್ಟಿಪ್ಲೈ ಮಾಡಿ ನ್ಯೂಮರೇಟರಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಸೊ 1 3s are 3 ಡಿವೈಡೆಡ್ ಬೈ ಲೈನ್ ಹಾಕ್ತೀವಿ, 3 4s are 12 ಪ್ಲಸ್ 1 4s are 4, ಸೊ ವಿಚ್ ಈಸ್ ಈಕ್ವಲ್ಸ್ ಟು 22/7 ಇಂಟು 12 ಪ್ಲಸ್ 4 ಅಂತ ಹೇಳಿದ್ರೆ ಎಷ್ಟಾಗುತ್ತೆ ನಮಗೆ 16 ಡಿವೈಡೆಡ್ ಬೈ 3. ವ್ಯಾಲ್ಯೂ ಆಫ್ 22/7, ಹೌದಾ 22/7 ವ್ಯಾಲ್ಯೂ ಗೊತ್ತಿದೆ. ಸೊ ಡೈರೆಕ್ಟಾಗಿ ನೀವು ಬರ್ಕೋಬಹುದು. ಸೊ ಇದೇನಾಗುತ್ತೆ 3.142, ಯಾಕಂದರೆ ಇಲ್ಲಿ ಯಾವುದೇ ಕ್ಯಾನ್ಸಲೇಷನ್ ಆಗಲ್ಲ. ಸೊ 3.142 ಇಂಟು 16/3 ಡಿವಿಷನ್ ಮಾಡಿದ್ವಿ ಅಂತ ಹೇಳಿದ್ರೆ 16/3 ಅಂದರೆ 3 4s are 12, 3 5s are 15 ಬರುತ್ತೆ. ಸೊ 15, 1 ಉಳಿಯುತ್ತೆ, ಅಗೇನ್ ಪಾಯಿಂಟ್ ಕೊಟ್ಟು 0 ಹಾಕ್ಕೊಳ್ತೀವಿ, ಎಷ್ಟಾಗುತ್ತೆ ಏನಾಗುತ್ತೆ. ಸೊ ದಟ್ ಈಸ್ 3 3s are 9, ಮತ್ತೆ 1 ಉಳಿಯುತ್ತೆ, ಅಗೇನ್ 0 ಕೊಟ್ಕೊಳ್ತೀವಿ, 3 3s are 9, ಎಷ್ಟೇ ನೀವು ಸಿಂಪ್ಲಿಫೈ ಮಾಡಿದ್ರು ಅಷ್ಟೇ ಬರುತ್ತೆ. ಸೊ 5.33, ಎರಡೇ ಡಿಜಿಟಿಗೆ ಸ್ಟಾಪ್ ಮಾಡೋಣ. ಇವಾಗ ಇದಿಷ್ಟು ನಾವು ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ, ಆಮೇಲೆ ಸೈಡ್ ವರ್ಕಿಂದು ಇಲ್ಲಿ ಆನ್ಸರ್ ಬರೀತೀನಿ. ಸೊ 3 2s are 6, 3 4s are 12, 2 1 ಕ್ಯಾರಿ, 3 1s are 3, 3 plus 1 4, ನೆಕ್ಸ್ಟ್ 3 3s are 9, ಸೇಮು ಮತ್ತೆ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮೇ ಬರುತ್ತೆ. 6 2 4 9 ಪ್ಲಸ್ ಇವಾಗ 5ಇಂದ 5 2s are 10, 0 1 ಕ್ಯಾರಿ, 5 4s are 20, 20 plus 1 22, 2 ಕ್ಯಾರಿ, 5 1s are 5, 5 plus 2 7, 5 3s are 15. ಸೊ ಇವಾಗ ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ 6 2 plus 6 ಎಷ್ಟಾಗುತ್ತೆ 8,
4 + 2 + 0 ಎಷ್ಟಾಗುತ್ತೆ 6, 9 + 1 10, 10 + 4 14, 1 ಕ್ಯಾರಿ, 9 + 1 10, 10 + 7 17, 1 ಕ್ಯಾರಿ, 5 + 1 6 1. ಸೊ ಇಲ್ಲಿ ಪಾಯಿಂಟ್ ಆದಮೇಲೆ ಇಲ್ಲಿ 3 ಡಿಜಿಟ್ಸ್ ಇದೆ, ಇಲ್ಲಿ 2 ಡಿಜಿಟ್ ಇದೆ, ಟೋಟಲು 1 5 ಆಗುತ್ತೆ. ದಟ್ ಈಸ್ 1 2 3 4 5. ಸೊ 5 ಡಿಜಿಟ್ಸ್ ಆದಮೇಲೆ ಪಾಯಿಂಟ್ ಇಡ್ತೀವಿ. 16.74686, 16.74686 ಆನ್ಸರ್. ಸೊ ಆನ್ಸರ್ ಇಲ್ಲಿ ಎಷ್ಟು ಬರುತ್ತೆ 16.74686. ಸೊ ನಾನು ಇಲ್ಲೇನು ಇವಾಗ ಮಲ್ಟಿಪ್ಲಿಕೇಶನ್ ಮಾಡಿದೆ ಅದು ನೀವು ರಫ್ ವರ್ಕಲ್ಲಿ ಮಾಡ್ಕೊಬೇಕು, ಡೈರೆಕ್ಟ್ ಇಲ್ಲೇ ಮಾಡೋ ಹಾಗಿಲ್ಲ. ಇಲ್ಲಿ ನಮಗೆ ಸ್ಪೇಸ್ ಇಲ್ಲ ಅಂತ ಹೇಳಿಬಿಟ್ಟು ನಾನು ಡೈರೆಕ್ಟ್ ಇಲ್ಲೇ ಮಾಡಿದ್ದು. ಸೊ ಇವಾಗ ಇಲ್ಲಿ ಯೂನಿಟ್ ಏನಿದೆ ನಮಗೆ ಎಲ್ಲದು ನಮಗೆ ಯಾವುದ್ರಲ್ಲಿದೆ ಅಂತ ಹೇಳಿದ್ರೆ ಮೀಟರಲ್ಲಿ ಇದೆ. ಸೊ ಇದೇನಾಗುತ್ತೆ 6.7486 ಮೀಟರ್ ಕ್ಯೂಬ್. ಬಟ್ ಇಲ್ಲಿ ಕ್ವಶನಲ್ಲಿ ನಮಗೆ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಫೈಂಡ್ ದ ಅಥವಾ ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಆಫ್ ದ ಮಿಲ್ಕ್ ಫಿಲ್ಡ್ ಇನ್ ದ ಟ್ಯಾಂಕ್ ಇನ್ ಲೀಟರ್ಸ್. ಸೊ ಲೀಟರ್ಸಲ್ಲಿ ನಾವು ಆನ್ಸರ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಮೀಟರ್ ಕ್ಯೂಬಿಂದ ಲೀಟರಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ 1 ಮೀಟರ್ ಕ್ಯೂಬಿಗೆ 1000 ಲೀಟರ್ಸ್. ಮೀಟರ್ ಕ್ಯೂಬ್ 1 ಮೀಟರ್ ಕ್ಯೂಬ್ ಈಸ್ ಈಕ್ವಲ್ಸ್ ಟು 1000 ಲೀಟರ್ಸ್. ಸೊ ಇಲ್ಲಿ ಮೀಟರ್ ಕ್ಯೂಬಿಂದ 1000ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ನಾವು ಮಲ್ಟಿಪ್ಲೈ ಇಟ್ ಬೈ 1000 ಮಾಡಬೇಕು. ಸೊ 16.74686 ಇಂಟು 1000 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಈ ರೀತಿ ನಮಗೆ ಇಂಟು 1000 ಇಂಟು 100 ಈ ರೀತಿ ಬಂತು ಅಂತ ಹೇಳಿದ್ರೆ ಪಾಯಿಂಟ್ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಟೋಟಲ್ 3 zeros ಇದೆ. ಸೊ ಪಾಯಿಂಟ್ ಆದಮೇಲೆ 3 ಡಿಜಿಟ್, ಸೊ ದಟ್ ಈಸ್ 1 2 3. ಸೊ 1 6 7 4 6. ಸೊ ಇಲ್ಲಿಗೆ ನಮಗೆ ಪಾಯಿಂಟ್ ಬರುತ್ತೆ, ದಟ್ ಈಸ್ 0.86 ಲೀಟರ್. ಸೊ ಮ್ಯಾಕ್ಸಿಮಮ್ ಕೆಪಾಸಿಟಿ ಅಥವಾ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಆಫ್ ಮಿಲ್ಕ್ ದಟ್ ಕ್ಯಾನ್ ಬಿ ಫಿಲ್ಡ್ ಇನ್ ದ ಮಿಲ್ಕ್ ಟ್ಯಾಂಕ್ ಈಸ್ 16,746.86 ಲೀಟರ್. ಓಕೆ, ಸೊ ಮೀಟರ್ ಕ್ಯೂಬ್ ಟು ಲೀಟರ್ ಕನ್ವರ್ಟ್ ಮಾಡಬೇಕಾದ್ರೆ ಇಂಟು 1000 ಮಾಡಬೇಕು, ಇದು ನೆನ್ಪಿಟ್ಕೊಳ್ಳಿ. ಫಿಫ್ತ್ ಕ್ವಶನ್ ಏನಿದೆ, ದ ಬಾಟಮ್ ಆಫ್ ಎ ರೈಟ್ ಸಿಲಿಂಡ್ರಿಕಲ್ ಶೇಪ್ಡ್ ವೆಸಲ್ ಮೇಡ್ ಫ್ರಮ್ ಎ ಮೆಟಾಲಿಕ್ ಶೀಟ್ ಈಸ್ ಕ್ಲೋಸ್ಡ್ ಬೈ ಎ ಕೋನ್ ಶೇಪ್ಡ್ ವೆಸಲ್ ಆಸ್ ಶೋನ್ ಇನ್ ದ ಫಿಗರ್. The radius of the circular base of the cylinder and the radius of the circular base of the cone are each is equal to 7 cm. If the height of the cylinder is 20 cm and height of the cone is 3 cm, calculate the cost of milk to completely fill this vessel at the rate of rupees 20 per liter. ಸೊ ಇಲ್ಲಿ ನೋಡಿ ಸಿಂಪಲ್, ದೇ ಹ್ಯಾವ್ ಗಿವನ್ ರೇಡಿಯಸ್. ಸೊ ಎರಡರದ್ದು ರೇಡಿಯಸ್ ಸೇಮ್ ಇದೆ. ಸೊ ಆರ್ ಈಸ್ ಈಕ್ವಲ್ಸ್ ಟು 7 ಸೆಂಟಿಮೀಟರ್ ಆ್ಯಂಡ್ ಹೈಟ್ ಆಫ್ ದಿ ಸಿಲಿಂಡರ್ ಆ್ಯಂಡ್ ಹೈಟ್ ಆಫ್ ದಿ ಕೋನ್ ಎರಡು ಸಪ್ರೇಟ್ ಇದೆ. ಸೊ ಹೈಟ್ ಆಫ್ ಸಿಲಿಂಡರ್ನ H1 ಅಂತ ತಗೊಳ್ಳೋಣ, ದಟ್ ಈಸ್ 20 ಸೆಂಟಿಮೀಟರ್ ಆ್ಯಂಡ್ ಹೈಟ್ ಆಫ್ ದಿ ಕೋನ್ ದಟ್ ಈಸ್ H2ನ ನಾವೇನಂತ ತಗೊಳ್ಳೋಣ 3 ಸೆಂಟಿಮೀಟರ್ ಅಂತ. ಅಂದರೆ ಕೋನ್ ಹೈಟ್ ಆಫ್ ದಿ ಕೋನ್ನ H2 ಈಸ್ ಈಕ್ವಲ್ಸ್ ಟು 3 ಸೆಂಟಿಮೀಟರ್. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಮಿಲ್ಕ್ ಟು ಬಿ ಫಿಲ್. ಸೊ ನಾನು ಹೇಳಿದೆ ಫಿಲ್ ಅಂತ ಬಂತು, ಸಮ್ ಕೀವರ್ಡ್ಸ್ ನೆನ್ಪಿಟ್ಕೊಳ್ರಿ. ಸೊ ಫಿಲ್ ಕಂಪ್ಲೀಟ್ ಆ ರೀತಿ ಬಂತು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಫೈಂಡ್ ವಾಲ್ಯೂಮ್. ದಿಸ್ ವೆಸಲ್ ಅಟ್ ದ ರೇಟ್ ಆಫ್ rupees 20 per liter. 1 ಲೀಟರಿಗೆ 20 ರೂಪೀಸ್ ಆದರೆ ಟೋಟಲ್ ಇಲ್ಲಿ ಎಷ್ಟು ರೂಪೀಸಿಂದು ನಾವು ಏನು ಮಿಲ್ಕ್ನ ಫಿಲ್ ಮಾಡ್ಬೋದು ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಮಗೆ ಟೋಟಲ್ ಮಿಲ್ಕ್ ಎಷ್ಟಿದೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಬೇಕು. ವಾಲ್ಯೂಮ್ ಆಫ್ ದಿಸ್ ಟ್ಯಾಂಕ್ ಅಥವಾ ದಿಸ್ ವೆಸಲ್ ಫೈಂಡ್ ಔಟ್ ಮಾಡ್ಕೊತೀವಿ. ಸೊ ಇಲ್ಲಿ ನೋಡಿ, ಇಲ್ಲೇನಿದೆ ಸಿಲಿಂಡರ್ ಇದೆ ಆ್ಯಂಡ್ ಎ ಕೋನ್ ಇದೆ. ಕೋನ್ ನಮಗೆ ಒಳಗಡೆ ಬಂದಿದೆ. ಸೊ ನಾನು ಶೇಪ್ಸು ಆಚೆ ಬಂತು ಅಂತ ಹೇಳಿದ್ರೆ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದೆ. ಶೇಪ್ಸು ಒಳಗಡೆ ಬಂತು, ಈ ರೀತಿ ಒಳಗಡೆ ಇತ್ತು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. ಸೊ ಇಲ್ಲಿ ವಾಲ್ಯೂಮ್ ಆಫ್ ಸಿಲಿಂಡರಲ್ಲಿ ವಾಲ್ಯೂಮ್ ಆಫ್ ಕೋನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ದೇ ಹ್ಯಾವ್ ಗಿವನ್ ರೇಡಿಯಸ್, ಹೈಟ್ ಆಫ್ ಕೋನ್ ಆ್ಯಂಡ್ ಸಿಲಿಂಡರ್. ಸೊ ಇಲ್ಲೇನಾಗುತ್ತೆ ವಾಲ್ಯೂಮ್ ಆಫ್ ವೆಸಲ್, volume of vessel is equals to volume of cone minus volume of vessel is equals to volume of cylinder. ಸೊ ಸಿಲಿಂಡರ್ ಇಲ್ಲಿ ನಮಗೆ ಏನಾಗಿದೆ, ಕೋನ್ನ ತೆಗ್ದಿದ್ದೀವಿ, ಹೌದಾ. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಕೋನ್. So volume of cylinder minus volume of cone. So which is equals to volume of cylinder formula ಏನು
ಪೈ ಆರ್ ಸ್ಕ್ವಯರ್ ಹೆಚ್. ಸೊ ಇಲ್ಲಿ ಹೈಟ್ ಆಫ್ ದಿ ಸಿಲಿಂಡರ್ ನಾವು H1 ಅಂತ ತೊಗೊಂಡಿದ್ವಿ, ಮೈನಸ್ ವಾಲ್ಯೂಮ್ ಆಫ್ ಕೋನ್ ಅಂತ ಹೇಳಿದರೆ 1/3 ಪೈ ಆರ್ ಸ್ಕ್ವಯರ್ ಹೆಚ್. ಇಲ್ಲಿ ಹೆಚ್ ಹೈಟ್ H2 ಅಂತ ಹೇಳಿ ತೊಗೊಳ್ತೀವಿ. ಸೊ ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಈಸ್ ಈಕ್ವಲ್ಸ್ ಟು ಪೈ ಅಂತ ಹೇಳಿದ್ರೆ 22/7 ಇಂಟು ಆರ್ ಅಂದರೆ ರೇಡಿಯಸ್ ಎರಡಕ್ಕೂ ಸೇಮ್ ಇದೆ, ದಟ್ ಈಸ್ 7 ಸೆಂಟಿಮೀಟರ್. ಸೊ ಇಲ್ಲೇನಾಗುತ್ತೆ 7 ಇಂಟು 7 ಇಂಟು ಹೈಟ್ ಆಫ್ ದಿ ಸಿಲಿಂಡರ್ H1 ಅಂದರೆ ಹೈಟ್ ಆಫ್ ದಿ ಸಿಲಿಂಡರ್ ಈಸ್ 20 ಸೆಂಟಿಮೀಟರ್ ಇಂಟು 20 ಮೈನಸ್ 1/3 ಇಂಟು ಪೈ ಅಂದರೆ 22/7, ರೇಡಿಯಸ್ ಎರಡರದ್ದು ಸೇಮ್, ದಟ್ ಈಸ್ 7 ಇಂಟು 7. ಸೊ ಹೈಟ್ ಆಫ್ ದಿ ಕೋನ್ ಈಸ್ ಎಷ್ಟಿದೆ ನಮಗೆ 3 ಸೆಂಟಿಮೀಟರ್. ಸೊ ಇಂಟು 3. ಈ ಸ್ಟೆಪ್ಸ್ ಅಂದರೆ ಯಾವುದೇ ಪ್ರಾಬ್ಲಮ್ ಮಾಡಬೇಕಾದ್ರೂ ಫಸ್ಟು ಫಾರ್ಮುಲಾ ಬರೀಬೇಕು, ಅದಾದಮೇಲೆ ಸಬ್ಸ್ಟಿಟ್ಯೂಷನ್ ಕಂಪಲ್ಸರಿ ಮಾಡಲೇಬೇಕು. ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಆದಮೇಲೆ ಸಿಂಪ್ಲಿಫಿಕೇಷನ್ ನೀವು ಡೈರೆಕ್ಟ್ 1 ಸ್ಟೆಪ್ಪಲ್ಲಾದರೂ ಮಾಡಿ, 2 ಸ್ಟೆಪ್ಪಲ್ಲಿ ಮಾಡಿರಿ. ಬಟ್ ಫಾರ್ಮುಲಾ ಆದಮೇಲೆ ಡೈರೆಕ್ಟ್ ಸಿಂಪ್ಲಿಫಿಕೇಷನ್ ಮಾಡಬೇಡಿ, ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ಟೆ ಸಿಂಪ್ಲಿಫಿಕೇಷನ್ ಮಾಡಿ, ಬಿಕಾಸ್ ಸಬ್ಸ್ಟಿಟ್ಯೂಷನಿಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ವಿಚ್ ಈಸ್ ಈಕ್ವಲ್ಸ್ ಟು ಇವಾಗ ಈ ಟರ್ಮಲ್ಲಿ ನಮಗೆ ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, 7 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 22 ಇಂಟು 20 ಮಾಡಿದ್ರೆ ಏನಾಗುತ್ತೆ, 22 2s 2 2s 4, 2 2s 4, 0 ಇದೆ 0, 440 ಇಂಟು 7 ಮೈನಸ್. ಸೊ ಇಲ್ಲಿ 7 ಗೆಟ್ ಕ್ಯಾನ್ಸಲ್, 3 ಗೆಟ್ ಕ್ಯಾನ್ಸಲ್, ಏನು ಉಳಿಯುತ್ತೆ 1 ಇಂಟು 22 ಇಂಟು 7. ಸೊ 1 ನೆಗ್ಲೆಕ್ಟ್ ಮಾಡ್ತೀವಿ. ಸೊ 22 ಇಂಟು 7 ಅಂದರೆ 7 2s 14, 4 1 ಕ್ಯಾರಿ, 7 2s 14 ಪ್ಲಸ್ 1 15. ಸೊ ಇವಾಗ ಅಗೇನ್ 440 ಇಂಟು 7 ಇದು ಮಲ್ಟಿಪ್ಲೈ ಮಾಡಿದ್ರೆ 7 0 0, 7 4s 28, 8 2 ಕ್ಯಾರಿ, 7 4s 28 ಪ್ಲಸ್ 2 30 ಮೈನಸ್ 154. ಸಬ್ಟ್ರಾಕ್ಷನ್ ಮಾಡಿದ್ವಿ ಅಂತ ಹೇಳಿದ್ರೆ 3080 ಮೈನಸ್ 154. ಸೊ 0 ಅಲ್ಲಿ 4 ಆಗಲ್ಲ, ಕ್ಯಾರಿ ತೊಗೊಂಡ್ರೆ ಇಲ್ಲಿ ಎಷ್ಟಾಗುತ್ತೆ 7, ಇಲ್ಲಿ 10 ಆಗುತ್ತೆ. 10ಅಲ್ಲಿ 4 ಹೋದರೆ 6, 7ಅಲ್ಲಿ 5 ಹೋದರೆ ಎಷ್ಟಾಗುತ್ತೆ 2, ದೆನ್ 30ಅಲ್ಲಿ 1 ಹೋದರೆ 29. ಸೊ ಇದು ಎಷ್ಟಾಗುತ್ತೆ 2926 ಮೀಟರ್ ಕ್ಯೂಬ್. ಸಾರಿ, ಇಲ್ಲಿ ನಮಗೆ ಎಲ್ಲ ಯೂನಿಟ್ಸು ಸೆಂಟಿಮೀಟರಲ್ಲಿದೆ. ಸೊ ಇದೇನಾಗುತ್ತೆ ಮೀಟರ್ ಕ್ಯೂಬ್ ಆಗೋದಿಲ್ಲ, ಇದು ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ವಾಲ್ಯೂಮ್ ಆಫ್ ದಿ ವೆಸಲ್ ಎಷ್ಟು 2926 ಸೆಂಟಿಮೀಟರ್ ಕ್ಯೂಬ್. ಸೊ ವಾಟ್ ವಿ ಹ್ಯಾವ್ ಟು ಫೈಂಡ್ ಹಿಯರ್, ಕಾಸ್ಟ್ ಆಫ್ ದ ಮಿಲ್ಕ್ ಕಂಪ್ಲೀಟ್ಲಿ ಫಿಲ್ ದ ವೆಸಲ್ ಅಟ್ ದ ರೇಟ್ ಆಫ್ ₹20 ಪರ್ ಲೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೆಂಟಿಮೀಟರ್ ಕ್ಯೂಬಲ್ಲಿ ಇರೋದನ್ನು ಫಸ್ಟು ನಾವು ಲೀಟರಿಗೆ ಕನ್ವರ್ಟ್ ಮಾಡ್ಕೊಬೇಕು. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಮಗೇನಿತ್ತು ಮೀಟರ್ ಕ್ಯೂಬಿಂದ ನಾವು ಲೀಟರಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ ಬೈ ಮಲ್ಟಿಪ್ಲೈಯಿಂಗ್ ಬೈ 1000. ಅದೇ ಇವಾಗ ನಾವು ಸೆಂಟಿಮೀಟರ್ ಕ್ಯೂಬಿಂದ ಲೀಟರಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಡಿವೈಡೆಡ್ ಬೈ 1000 ಮಾಡಬೇಕು, ವಿಚ್ ಈಸ್ ಈಕ್ವಲ್ಸ್ ಟು 2926 ಡಿವೈಡೆಡ್ ಬೈ 1000. ಸೊ ಇಲ್ಲಿ ನಮಗೆ ಇಲ್ಲಿ ಡಿವೈಡೆಡ್ ಬೈ 1000 ಡಿವೈಡೆಡ್ ಬೈ 100 ಈ ರೀತಿ ಬಂದರೆ ಏನಾಗುತ್ತೆ, ಸೊ ಮಲ್ಟಿಪ್ಲಿಕೇಶನ್ ಬಂದರೆ ಪಾಯಿಂಟ್ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅದು ರೈಟ್ ಸೈಡ್ ಶಿಫ್ಟ್ ಆಗುತ್ತೆ ಅಂತ ಹೇಳಿದೆ. ಅದೇ ಡಿವಿಷನ್ ಬಂತು ಅಂತ ಹೇಳಿದ್ರೆ ಪಾಯಿಂಟ್ ನಮಗೆ ಲೆಫ್ಟ್ ಸೈಡ್ ಶಿಫ್ಟ್ ಆಗುತ್ತೆ. ಸೊ ಇಲ್ಲೇನಂದ್ರೂ ಪಾಯಿಂಟ್ 0 ಇರುತ್ತೆ. ಸೊ ಈ ಪಾಯಿಂಟ್ ನಮಗೆ 3 ಡಿಜಿಟ್ ಶಿಫ್ಟ್ ಆಗುತ್ತೆ, ದಟ್ ಈಸ್ 1 2 3. ಸೊ ಅದೇನಾಗುತ್ತೆ ಅವಾಗ 2.926 ಲೀಟರ್. ಸೊ ಇಲ್ಲೇನಾಗುತ್ತೆ ವಾಲ್ಯೂಮ್ ಆಫ್ ವೆಸಲ್ is equals to 2.926 liter. So here cost of milk ಹೌದಲ್ವಾ, ಎಸ್. ಸೊ ಇಲ್ಲಿ ಕಾಸ್ಟ್ ಆಫ್ ಮಿಲ್ಕ್ ಪರ್ 1 ಲೀಟರ್ is equals to 20 rupees. ಅದೇ ಕಾಸ್ಟ್ ಆಫ್ ಮಿಲ್ಕ್ for 2.926 liter is equals to 20 into 2.926. ಸೊ ಇವಾಗ 20 ಇಂಟು 2.926ನ ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ 0 ಇಲ್ಲ ಅಂತ ತಿಳ್ಕೊಂಡು ಮಲ್ಟಿಪ್ಲೈ ಮಾಡಿರಿ. 2 6 12, 2 1 ಕ್ಯಾರಿ, 2 2 4, 4 ಪ್ಲಸ್ 1 5, 2 9 18, 8 1 ಕ್ಯಾರಿ, 2 2 4, 4 ಪ್ಲಸ್ 1 5. ಅಗೇನ್ ಇಲ್ಲಿ 0 ಇದೆ, ಸೊ 0. ಸೊ ಇಲ್ಲಿ ಪಾಯಿಂಟ್ ಆದಮೇಲೆ 3 ಡಿಜಿಟ್ ಇದೆ, ಸೊ 1 2 3. ಸೊ 58.520 rupees ಅಥವಾ 58.52 rupees. So ಇಲ್ಲಿ ಕಾಸ್ಟ್ ಆಫ್ ಟೋಟಲ್ ಮಿಲ್ಕ್ ವಿಚ್ ಇಸ್ ಫಿಲ್ಡ್ ಇನ್ ದ ವೆಸಲ್ ಈಸ್ rupees 58.52
rupees. ಇದು 5 ಪ್ರಾಬ್ಲಮ್ಸ್ ಆಯಿತು. ನೆಕ್ಸ್ಟ್ ಇನ್ನು ನಮಗೆ ಸೊ ಇಲ್ಲಿ ಇದಿಷ್ಟು 1 2 3 4 5 6 ಸೊ ಇನ್ನು 6 ಪ್ರಾಬ್ಲಮ್ಸ್ ಇದೆ. ಈ ಒಂದು 6 ಪ್ರಾಬ್ಲಮ್ಸ್ ನಾನು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಆದಷ್ಟು ನಿಮಗೆ ಇವತ್ತೇ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂದರೆ ನಾಳೆ ಅಂತೂ ಕಂಪಲ್ಸರಿ ನಿಮ್ಮ ಎಕ್ಸಾಮ್ಗೂ ಮುಂಚೆ ಐ ವಿಲ್ ಅಪ್ಲೋಡ್ ಇಟ್. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು.